ಯಾವ ವೆರೈಟಿ ಬೆಳೆದಿದ್ದಾರೆ ಅವರು? ನಾವು ಮಲ್ಗೋಬ ಇದೆ, ರಸ್ಪುರಿ ಇದೆ, ಬಾದಾಮ್ ಇದೆ. ಮಲ್ಗುಬ, ರಸ್ಪುರಿ ಇದೆ. ಅವ್ರು ಮತ್ತೆ ಹಾಕ್ಬೇಕಾದ್ರೆ ಅದೇ ಬೀಜ ತೆಗೆದ್ಬಿಟ್ಟು ಮೊಳಕೆ ಮಾಡಿ ಮತ್ತೆ ಗಿಡ ನೆಡ್ತಾರ, ಗ್ರಾಫ್ಟೆಡ್ ಗಿಡ ಹಾಕ್ತಾರೆ? ಗ್ರಾಫ್ಟೆಡ್ ಗಿಡ ತರ್ತೀವಿ ಸರ್. ಅಥವಾ ಎಲ್ಲಾರ ನೋಡಿದ್ರೆ ನೀವು ಮಾವಿನ ಗಿಡ ಆಗಲಿ ಬೇರೆ ಯಾವ್ದಾರಾದ್ರೂ ಹಾಕಿರೋದು? ಇಲ್ಲ ಆ ಥರ. ಮತ್ತೆ ಮೆಕಾಡೋಮಿಯಾಗ ಮಾತ್ರ ಯಾಕೆ ಕೇಳ್ತಾರೆ ಇದನ್ನ? ಇದು ಅರ್ಥ ಮಾಡ್ಕೊಳ್ಳೋ ತುಂಬಾ ಐಡಿಯಲ್ ಕಂಡೀಷನ್ ನೋಡಿ. ಇದೆಲ್ಲ ಕ್ಲೋಸ್ ಮಾಡಿದೀವಿ. ಇಲ್ಲಿ ಹ್ಯೂಮಿಡಿಟಿ ಲೆವೆಲ್ ಕರೆಕ್ಟ್ ಇರಬೇಕು, ಟೆಂಪ್ರೇಚರ್ ತುಂಬಾ ಕಮ್ಮಿನೂ ಆಗಬಾರ್ದು, ಟೆಂಪ್ರೇಚರ್ ಜಾಸ್ತಿನೂ ಆಗಬಾರ್ದು. ನೋಡಿ ಅಲ್ಲಿ ಸಕ್ಸಸ್ ಆಗಿ ಮೊಳಕೆ ಬರ್ತಾ ಇದೆ, ನೋಡಿದ್ರ? ನಾವು ಕೆಲವರು ಸಲ ಬಿಡಿಸ್ತಾರೆ ನಮ್ಮ ಹುಡುಗರು, ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ಇದು ಬರಲಿ ಅಂತ, ಆಯ್ತಾ, ಸ್ವಲ್ಪ ಈಸಿಯಾಗಿ ಬರಲಿ ಅಂತ ಬಿಡಿಸ್ತಾರೆ. ಬಿಡಿಸಿದ್ರು ಏನು ತೊಂದರೆ ಇಲ್ಲ. ಸೊ ಈ ಥರ ನಮ್ದು ಇದು ಗ್ರಾಫ್ಟಿಂಗ್ ಮೆಥಡ್. ಇದಕ್ಕೆ ಬಂದ್ಬಿಟ್ಟು ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಈಗ ನೋಡಿ ಇದಕ್ಕೆ ಸನ್ಲೈಟ್ ತುಂಬ ಬೇಕು. ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಸನ್ಲೈಟ್ ಬೇಕು ಅಂದ ತಕ್ಷಣ ಟೆಂಪ್ರೇಚರ್ ಬೇಕು ಅಂತಾನೆಲ್ಲ. 40-48 ಡಿಗ್ರಿ ಆ ಥರ, 46 ಡಿಗ್ರಿ ತುಂಬ ಜಾಸ್ತಿ ದಿವಸ, 50-60 ದಿವಸ ಇರೋಂಥ ಪ್ರದೇಶ ಅಷ್ಟು ಸೂಕ್ತ ಆಗಲ್ಲ. ಯಾವ ಕಾರಣಕ್ಕೂ ಬೀಜ ಗಿಡ ಹಾಕ್ಬೇಡಿ. ನಿಮ್ಮ ಜಮೀನು ವೇಸ್ಟ್ ಮಾಡ್ಕೊಳ್ತೀರಾ, ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ. ಆಮೇಲೆ ಏನಾಗುತ್ತೆ, ಮೆಕಾಡೋಮಿಯಾ ಕಾನ್ಸೆಪ್ಟೇ ಹೋಗುತ್ತೆ. ಮೆಕಾಡೋಮಿಯಾ ಹಾಕಿದೆ ಸರಿ ಬರಲಿಲ್ಲ, ಸಣ್ಣ ಬೀಜ ಬಂತು, ಮಾರ್ಕೆಟಲ್ಲಿ ಯಾರೂ ತಗೊಳ್ತಿಲ್ಲ, ಇದು ಸ್ಟ್ಯಾಂಡರ್ಡ್ ಇಲ್ಲ ಅಂತ ಹೇಳ್ತಾರೆ, ನಾವು ಇಷ್ಟು ವರ್ಷ ಬೆಳೆಸಿದ್ವಿ ಅಂತ ಮುಂದೊಂದು ದಿವಸ ಪರಿತಪಿಸುವಂಥ ಸಂದರ್ಭ ಬರಬಾರ್ದು. ನೋಡಿ, ಶಿವಕುಮಾರ್ ಅಂತ ಬೆಂಗಳೂರಲ್ಲಿ ಒಂದು ಖಾಸಗಿ ಕಂಪ್ನಿನಲ್ಲಿ ಉದ್ಯೋಗಿ. ಆಮೇಲೆ ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ತುಂಬ ಇಷ್ಟ ಅಂತೇಳಿ ನಮ್ಮ ವಿಡಿಯೋಸ್ ಎಲ್ಲ ನೋಡಿ ನಮ್ಮ ನರ್ಸರಿ ಹುಡುಕೊಂಬಂದಿದ್ದಾರೆ. ಶಿವಕುಮಾರ್, ದಯವಿಟ್ಟು ನೀವು ಎಲ್ಲಿಂದ ಬಂದಿದ್ದೀರಾ ಅಂತೇಳಿ ಅವ್ರಿಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ಶಿವಕುಮಾರ್ ಮಾತ್ರ. ನಾವು ಚಿಕ್ಕಮಗಳೂರು ಡಿಸ್ಟಿಕ್ಕು ಶಿವನಿ ಹೋಬಳಿಯಿಂದ ಬಂದಿದ್ದೀವಿ. ತರೀಕೆರೆ ತಾಲೂಕು. ಸರ್, ಎಷ್ಟು ಎಕರೆ ಹೊಲ ಇದೆ ನಿಮ್ದು? ನಮ್ದೊಂದು 4 acres ಇದೆ. ಸೊ ಈಗ 2 years ಇಂದ ಪ್ಲಾನ್ ಮಾಡ್ತಾ ಇದೀವಿ ಮೆಕಾಡೆಮಿಯಾ ಮಾಡೋಣ ಅಂತ. ನಮಗೆ ಪೂರಾ ಗೈಡೆನ್ಸ್ ಇರಲಿಲ್ಲ, ಸೊ ಹಾಗಾಗಿ ರಾಜೇಂದ್ರ ಸರ್ನ ಮೀಟ್ ಮಾಡೋಣ ಅಂತ ಬಂದಿದ್ದು. ಅವರಿಂದ ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿ ಸಿಕ್ಕಿದೆ. ಸೊ ಫ್ಯೂಚರಲ್ಲಿ ನಾವು ಅವರಿಂದನೇ ಒಂದು ಸ್ವಲ್ಪ ಇನ್ನೂ ಇನ್ಫಾರ್ಮೇಷನ್ ತೊಗೊಂಡು ನಾವು ಒಂದು ಫಾರ್ಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ನಿಮ್ಗೆ ಏನೇನು ಡೌಟ್ ಇದೆ ಮೆಕಾಡಮಿಯಾ ಬಗ್ಗೆ ಎಲ್ಲನೂ ವಿಚಾರಿಸ್ರಿ ಸರ್. ಓಕೆ, ನೀವೇ ಗ್ರಾಫ್ಟಿಂಗ್ ಮಾಡ್ತೀರಾ? ಹೌದು ಸರ್, ನಾವೇನು ಮಾಡ್ತೀವಿ ಅಂದರೆ ನಾವೇ ಸ್ವಂತ ಗ್ರಾಫ್ಟಿಂಗ್ ಮಾಡೋದು. ನೋಡಿ ಇಟ್ಕೊಳ್ಳಿ, ಇದು ರೂಸ್ಟಾಕ್ ವೆರೈಟಿ 695K ಅಂತ. 695K ಅಂತ ತುಂಬ ರೆಸಿಸ್ಟೆಂಟ್ ರೂಸ್ಟಾಕ್ ವೆರೈಟಿ, ತುಂಬ ಹೈಲಿ ವಿಗರ್ ಇರೋಂಥದ್ದು. ರೂಟ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ರೆಸಿಸ್ಟೆನ್ಸ್ ಇದೆ ಇದಕ್ಕೆ ಮೇಯ್ನು. ಸೊ ಇದನ್ನು ಫಸ್ಟ್ ನಾವೇನು ಮಾಡ್ತೀವಿ, ಈ ಥರ ಇದನ್ನು ಸಸಿ ಮಡಿಲಿ ಹಾಕ್ಬಿಟ್ಟು ಸ್ಯಾಂಡ್ ಬೆಡ್ಡಲ್ಲಿ ಹಾಕ್ತೀವಿ. ಸ್ಯಾಂಡ್ ಬೆಡ್ ಹಾಕ್ಬೇಕಾದ್ರೆ ಹೈಡ್ರೋಜನ್ ಪೆರಾಕ್ಸೈಡಲ್ಲೆಲ್ಲ ನಾವು ಇದನ್ನು ಡಿಸ್ಇನ್ಫೆಕ್ಟೆಡ್ ಮಾಡಿ ನೋಡಿ ಈ ಥರ ಬೆಳೆಸ್ತೀವಿ. ಈ ಥರ ಬೆಳೆಸಿದ್ಮೇಲೆ ಇದನ್ನು ಸಣ್ಣ ಪ್ಯಾಕೆಟಿಗೆ ಶಿಫ್ಟ್ ಮಾಡ್ತೀವಿ. ಅಲ್ಲಿ ನೋಡಿ, ಸಣ್ಣ ಪ್ಯಾಕೆಟಿಗೆ ಶಿಫ್ಟ್ ಮಾಡಿ ಆಮೇಲೆ ಏನು ಮಾಡ್ತೀವಿ, ದೊಡ್ಡ ಪ್ಯಾಕೆಟಿಗೆ ಶಿಫ್ಟ್ ಮಾಡ್ತೀವಿ. ಅದಾದಮೇಲೆ ನಾವು ಸೀಡ್ಲಿಂಗ್ ತಯಾರು ಮಾಡ್ಬೇಕಾದ್ರೆ ನಿಮಗೆ ಗ್ರಾಫ್ಟಿಂಗ್ ಮಾಡ್ಬೇಕಾದ್ರೆ 1 ವರ್ಷ ಆಗಿರಬೇಕು. ಸೀಡ್ಲಿಂಗ್ಸ್ ಇದ್ರದ್ದು ಏಜ್ 1 ವರ್ಷ ಆಗಬೇಕು. ಇದ್ರದ್ದು ಏಜ್ 1 ವರ್ಷ ಆದಾಗ ಈ ಥರ ಏನು ನಿಮ್ಗೆ ಕ್ರೌನ್ಸ್ ಇದೆಯಲ್ಲ, ಇದು 1, 2, 3 ಕ್ರೌನ್, ಇಂಥದ್ದೊಂದು 25-30 ಕ್ರೌನ್ ಇರುತ್ತೆ. ಆಮೇಲೆ ಥಿಕ್ನೆಸ್ ಚೆನ್ನಾಗಿರುತ್ತೆ. ಆಮೇಲೆ ಅದು ಹೆಲ್ತಿ ಇರಬೇಕು ಪ್ಲ್ಯಾಂಟ್ಸು. ಇದು ಯಾವ ಥರ ಅಂದರೆ ಸರ್, ಈಗ ನಿಮಗೆ ಗ್ರಾಫ್ಟೆಡ್ ಪ್ಲಾಂಟ್ ರೆಡಿ ಇರಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ನಮಗೆ ತುಂಬ ಹೆಲ್ತಿ ಇರಬೇಕು. ಅಂದರೆ ಒಂದು ಪ್ರೆಗ್ನೆಂಟ್ ವುಮನ್ ಆಮೇಲೆ ಲ್ಯಾಕ್ಟೇಟಿಂಗ್ ಲೇಡಿ ಕಂಪೇರ್ ಮಾಡ್ಬೋದು ಇದನ್ನು. ಪ್ರೆಗ್ನೆಂಟ್ ವುಮನ್ ಅಂದರೆ ಪ್ರೆಗ್ನೆಂಟ್ ವುಮನಿಗೆ ನೋಡಿರ್ಬೋದು. ಪ್ರೆಗ್ನೆಂಟ್ ವುಮನ್ ಏನು ಮಾಡ್ತಾರೆ ಅಂದರೆ ಬಸುರಿ ಆದ ಹೆಂಗಸಿಗೆ ಒಳ್ಳೆ ಊಟ ಕೊಡ್ತಾರೆ. ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟು, ಲಿಪಿಡ್ಸ್ ಇರ್ಬೋದು, ಮಿನರಲ್ಸು, ಆಮೇಲೆಲ್ಲ ಏನಕ್ಕೋಸ್ಕರ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ಎಲ್ಲ ಕೊಡ್ತಾರೆ. ಯಾಕೆ ಅಂದರೆ ಮುಂದೆ ಹುಟ್ಟ ಮಗು ಚೆನ್ನಾಗಿರಲಿ ಅಂತ. ಸೊ ಅದೇ ಥರ ನಾವು ಇದನ್ನು ಸಾಕಬೇಕಾಗುತ್ತೆ. ನರ್ಸರಿ ಇದು, ಆಯಿತಾ? ಅದಾದಮೇಲೆ ಒಂದು ಸಲ ಗ್ರಾಫ್ಟಿಂಗ್ ಆದಮೇಲೆ ನೋಡಿ, ಇದು ಗ್ರಾಫ್ಟಿಂಗ್ ಆಗಿದೆ. ಇದಕ್ಕೆ ಮತ್ತೆ ನಾವು ಅದಕ್ಕೆ ಐಡಿಯಲ್ ಕಂಡೀಷನ್ ನೋಡಿ ಇದೆಲ್ಲ ಕ್ಲೋಸ್ ಮಾಡಿದ್ದೀವಿ. ಇಲ್ಲಿ ಹ್ಯೂಮಿಡಿಟಿ ಲೆವೆಲ್ ಕರೆಕ್ಟ್ ಇರಬೇಕು, ಟೆಂಪ್ರೇಚರ್ ತುಂಬ ಕಮ್ಮಿನೂ ಆಗಬಾರ್ದು, ಟೆಂಪ್ರೇಚರ್ ಜಾಸ್ತಿನೂ ಆಗಬಾರ್ದು. ನೋಡಿ ಅಲ್ಲಿ ಸಕ್ಸಸ್ ಆಗಿ ಮೊಳಕೆ ಬರ್ತಾ ಇದೆ, ನೋಡಿದ್ರ? ಅದು ರಪ್ಚರ್ ಆಗಿ ಬರ್ತಾ ಇದೆ. ಇಲ್ಲಿ ನೋಡಿ, ತಿನ್ ಫಿಲ್ಮ್ ಅದು, ತಿನ್ ಫಿಲ್ಮ್ ಇದು, ಅದು ಇಂಪೋರ್ಟೆಡ್ ಫಿಲ್ಮ್ ಇದು. ಇದೇನಾಗುತ್ತೆ, LD ಫಿಲ್ಮ್ ಇದು. ಇದು ನಾವು ಸುತ್ತಿರ್ತೀವಲ್ಲ, ಸುತ್ತದಾಗ ಏನಾಗುತ್ತೆ, ಹೊರಗಡೆಯಿಂದನೂ ಮಾಯಿಶ್ಚರ್ ಒಳಗಡೆ ಹೋಗಲ್ಲ, ಒಳಗಡೆಯಿಂದನೂ ಎಸ್ಕೇಪ್ ಆಗಲ್ಲ. ಸೊ ನಿಮ್ಗೆ ಇದೊಂದು ಕ್ಯಾವಿಟಿ ಥರ ಅದ್ರಲ್ಲಿ ಏನಾಗುತ್ತೆ, ಒಂದು ಸಣ್ಣ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ ಅವಾಗ. ಸೊ ಅವಾಗ ಏನಾಗುತ್ತೆ, ರಿಕ್ವೈರ್ಡ್ ಕಂಡೀಷನ್ ನಮಗೆ ಇದೊಂದು ಜಾಗದಲ್ಲಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಜಾಗದಲ್ಲಿ ಕ್ರಿಯೇಟ್ ಆದಾಗ, ಐಡಿಯಲ್ ಕಂಡೀಷನ್ ಇದ್ದಾಗ ಗ್ರಾಫ್ಟ್ ಯೂನಿಯನ್ ಕರೆಕ್ಟ್. ನೋಡಿ ಅಲ್ಲಿ ಇದೆಯಲ್ಲ, ನೋಡಿ ಇದು ಸಕ್ಸಸ್ಫುಲ್ ಆಗಿ ಈಗ ಎಮರ್ಜ್ ಆಗ್ತಾ ಇದೆ. ಇದು ರಪ್ಚರ್ ಆಗುತ್ತೆ ನೋಡಿ, ನೀವೇನು ಮಾಡೋದು ಬೇಡ ಇದನ್ನ. ಇದು ಸ್ಪೆಷಲ್ ಫಿಲ್ಮ್, ಇದು ಇಂಪೋರ್ಟೆಡ್ ಫಿಲ್ಮ್ ಇದು. ಇಲ್ಲಿ ನೋಡಿ, ಇದು ಕಿತ್ಕೊಂಡು ಈಚೆ ಬಂದ್ಬಿಡುತ್ತೆ ಇದು ಸರ್. ಈ ಥರ ಈಚೆ ಬಂದಮೇಲೆ ಈ ಥರ ನಾವು ಕೆಲವರು ಸಲ ಬಿಡಿಸ್ತಾರೆ ನಮ್ಮ ಹುಡುಗರು, ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಇದು ಬರಲಿ ಅಂತ, ಆಯಿತಾ, ಸ್ವಲ್ಪ ಈಸಿಯಾಗಿ ಬರಲಿ ಅಂತ ಬಿಡಿಸ್ತಾರೆ. ಬಿಡಿಸಿದ್ರು ಏನು ತೊಂದರೆ ಇಲ್ಲ. ಸೊ ಈ ಥರ ನಮ್ದು ಇದು ಗ್ರಾಫ್ಟಿಂಗ್ ಮೆಥಡ್. ಇದಕ್ಕೆ ಬಂದ್ಬಿಟ್ಟು ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಈಗ ನೋಡಿ, ಇದಾಯ್ತಲ್ಲ, ಇದಾದ ತಕ್ಷಣ ನಿಮಗೆ ಸೇಲ್ ಮಾಡಕ್ಕೆ ಬರಲ್ಲ ಸರ್ ಶಿವಕುಮಾರ್ ಅವರೇ.
ಅಜ್ಜಂಪುರ ನಿಮ್ಮದು. ಹಾಂ ಸರ್. ನೋಡಿ ಇದನ್ನ ಮತ್ತೆ ನಾವು ಹಾರ್ಡಿಂಗ್ ಮಾಡಬೇಕು. ಓಕೆ. ಹಾರ್ಡಿಂಗ್ ಅಂದರೆ ಇದನ್ನ 4 ರಿಂದ 8 ತಿಂಗಳು ಬೇಕು ಇದನ್ನ ನಾವು ಇದಾದ್ಮೇಲೆ ನಾವು ಗಾರ್ಡನಿಂಗ್ ಆಗುತ್ತೆ. ಹಾರ್ಡಿಂಗ್ ಆಗಕ್ಕೆ. ಅಂದರೆ ನಿಮಗೆ 1 ವರ್ಷ ರೂಟ್ ಸ್ಟಾಕ್ ಅಂದರೆ ಈ ಕೆಳಗಡೆ ರೂಟ್ ಸ್ಟಾಕ್. ಓಕೆ. ಅದಾದಮೇಲೆ 4 ರಿಂದ 8 ತಿಂಗಳು ನಿಮಗೆ ಗ್ರಾಫ್ಟಿಂಗ್ ಆದ ಸಕ್ಸಸ್ ಆದಮೇಲೆ ಹಾರ್ಡಿಂಗ್ ಮಾಡೋದು. ಓಕೆ. ಅಂದರೆ ನಿಮಗೆ 1.5 ವರ್ಷ ಬೇಕು ನೋಡಿ ಒಂದು ಗಿಡ ತಯಾರು ಮಾಡೋಕ್ಕೆ. ಇದರಲ್ಲಿ ಯಾವುದೇ ರೀತಿನ ಶಾರ್ಟ್ ಕಟ್ ಇಲ್ಲ. ಓಕೆ. ಆಮೇಲೆ ಇದೇನಿದೆಯಲ್ಲ ಇದು ವೆರೈಟಿ ಬಂದ್ಬಿಟ್ಟು ಇದು JWK2 ಅಂತ ತುಂಬ ಮೋಸ್ಟ್ ಸಕ್ಸಸ್ಫುಲ್ ವೆರೈಟಿ, ತುಂಬ ಹಾರ್ಡಿ ವೆರೈಟಿ. ಆಮೇಲೆ ತುಂಬ ನಟ್ ಸೈಜ್ ಬಿಗ್ಗಿರೋ ಅಂಥ ವೆರೈಟಿ ಇದು. ಆಮೇಲೆ ತುಂಬ ಹೈಯೆಸ್ಟ್ ಈಲ್ಡ್ ಕೊಡುತ್ತೆ. ಆಮೇಲೆ ಗಾಳಿಗೆಲ್ಲ ತುಂಬ ರೆಸಿಸ್ಟೆಂಟ್ ವೆರೈಟಿ, ತುಂಬ ಹಾರ್ಡ್ ಇದು, ವೆರಿ ಹಾರ್ಡ್ ವುಡ್. ಆಮೇಲೆ ನಿಮ್ಗೆ ಏನು ಮೇನ್ ಅಂದರೆ ಇದರಲ್ಲಿ ಫಸ್ಟ್ ಗ್ರೇಡ್ ನಟ್ಸ್ ಬರೋದ್ರ ಜೊತೆಗೆ ಕರ್ನಲ್ ರಿಕವರಿ ರೇಷಿಯೋ ಏನಿದೆ ಅದು ತುಂಬ ಚೆನ್ನಾಗಿದೆ. ಮೋರ್ ದೆನ್ 40% ಇದೆ. ಹಾಂ, ಅಂದರೆ 100 kg ನೀವು ಪ್ರೋಸೆಸ್ ಮಾಡಿದ್ರೆ ಒಳಗಡೆ ಗೋಡಂಬಿ ಥರ ತಿಂತಿರಲ್ಲ ರೌಂಡಾಗಿ ಗೋಲಿ ಥರ, ಅದು ನಿಮಗೆ 40%ಗಿಂತ ಜಾಸ್ತಿ ಇದೆ ಇದು. ಓಕೆ. ಸೊ ಹಾಗಾಗಿ ರೈತರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ತಂದಿದ್ದೀವಿ. ಅಂದರೆ ಡ್ರೈಲ್ಯಾಂಡ್ಗೂ ಸೂಟ್ ಆಗುತ್ತೆ ನಿಮಗೆ. ಚಿಕ್ಕಮಗಳೂರು, ತೀರ್ಥಹಳ್ಳಿ ಈ ಥರ ನಿಮ್ಗೆ ಮೈಲ್ಡ್ ಏರಿಯಾ ಏನಿದೆ ಬೆಂಗಳೂರು ಅಲ್ಲಿಗೂ ಸೂಟ್ ಆಗುತ್ತೆ. ಇಲ್ಲಿ ಅಡಾಪ್ಟಬಲ್ ಕ್ರಾಪ್ ಇದು. ಓಕೆ. ಸೊ ಇದು ನಿಮಗೆ ಒಂದು ಮೆಥಡ್ ಇದು, ನೀವು ಯಾವ ಥರ ಮಾಡ್ತೀವಿ ಅನ್ನೋದನ್ನ. ಟೆಂಪರೇಚರ್ ತನಕ ಇದು ರೆಸಿಸ್ಟ್ ಆಗುತ್ತೆ ಅಂದರೆ ನೋಡಿ ಸರ್, ಜನರಲ್ ನೀವು ಥಿಯರಿ ಪ್ರಕಾರನೇ ಹೋದರೆ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಥಿಯರಿ ಪ್ರಕಾರನೇ ಹೋದರೆ 13, 12ರಿಂದ ಹಿಡ್ಕೊಂಡು 29, 30, 33 ತನಕ ಅಂತ ಹೇಳ್ತಾರೆ. ಓಕೆ. ಆದರೆ ಸೌತ್ ಆಫ್ರಿಕಾದಲ್ಲಿ ನಮ್ಮ ಸ್ನೇಹಿತರು ಹೇಳಿರೋ ಪ್ರಕಾರ, ನಾವು ಕಲೆಕ್ಟ್ ಮಾಡಿರೋ ಪ್ರಕಾರ 4 ಡಿಗ್ರಿ, 3 ಡಿಗ್ರಿ, 5 ಡಿಗ್ರಿಲೂ ಸರ್ವೈವ್ ಆಗಿದೆ. ಸಕ್ಸಸ್ಫುಲ್ ಕಮ್ಮಿ ಟೆಂಪ್ರೇಚರ್ ಆಗಿದೆ. ಆಮೇಲೆ ಇಲ್ಲಿ ನಾವು ಗೌರಿಬಿದನೂರು ಹತ್ರ ನೋಡಿದ್ದೀನಿ. ಗೌರಿಬಿದನೂರು ಹತ್ರ 40 ತನಕ ಹೋಗುತ್ತೆ ಟೆಂಪ್ರೇಚರ್, 40, 41. ಅಲ್ಲೊಬ್ಬರು ವಿಜಯವಾಡದವ್ರು ಬಂದ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. 17ರಿಂದ 18 ವರ್ಷದ ತೋಟ ಇದೆ. ಅವ್ರು ಬೀಜದ ಗಿಡ ತಂದು ಹಾಕಿದ್ದಾರೆ ಪಾಪ. ಆವಾಗಲೇ ಸುಮಾರು ಒಂದು 106 ಗಿಡ ಇದೆ ಅವ್ರದ್ದು. ನಾನು 2 ತಿಂಗಳಾಯ್ತು ಅದನ್ನು ವಿಸಿಟ್ ಮಾಡಿ. ಅಲ್ಲೂ ನಿಮಗೆ ಸರ್ವೈವ್ ಆಗಿದೆ. ಆಮೇಲೆ ಇನ್ನೊಂದೇನೆಂದರೆ ತುಂಬ ನೀರು ಬಗ್ಗೆ ಏನು ಜಾಸ್ತಿ ಗಮನ ಕೊಟ್ಟಿಲ್ಲ. ತುಂಬ ಪಾಪ ಅವರು ವಿಜಯವಾಡದಲ್ಲಿರ್ತಾರೆ, ಇಲ್ಲೊಬ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಸಕ್ಸಸ್ ತುಂಬ ಹಾರ್ಡಿ ಕ್ರಾಪ್ ಇದು. ನಿಮ್ಗೆ ಅಂಥ ಪ್ರದೇಶದಲ್ಲಿ ಸಕ್ಸಸ್ ಆಗಿದೆ ಇದು ಪ್ರಾಕ್ಟಿಕಲ್ ಆಗಿ. ಬಟ್ ಏನಂದರೆ ಇದನ್ನ ನಿಮ್ಗೆ ಐಡಿಯಲ್ ಕಂಡೀಷನ್ ಅಂದರೆ ಸಬ್ ಟ್ರಾಪಿಕಲ್ ಕ್ಲೈಮೇಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಟೆಂಪ್ರೇಚರ್ ಬಂದ್ಬಿಟ್ಟು 30, 35, 36 ಒಳಗಡೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲೂ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಒಂದು ಆಗುಂಬೆ ಹತ್ರ ಮೇಗರಹಳ್ಳಿ ಅಂತಿದೆ. ಮೇಗರಹಳ್ಳಿಯಿಂದ ಈ ಕಡೆ ಗನ್ನವಳ್ಳಿ ಅಂತಿದೆ. ಅಲ್ಲೊಂದು ಫೀಲ್ಡ್ ಕೊಟ್ವಿ. ಅದೇನು ಮಾಡಿದ್ರು, ನವಂಬರ್ 1, 2024ನೇ ಇಸ್ವಿನಲ್ಲಿ ಅವರು ಪ್ಲಾಂಟಿಂಗ್ ಮಾಡಿದ್ರು. ಅವರು ಗುಡ್ಡದ ಮೇಲೆ ಹಾಕಿದ್ದಾರೆ. ನೀರು ಕೊಡೋಕ್ಕೇನು ವ್ಯವಸ್ಥೆ ಇರಲಿಲ್ಲ. ನಾವೇನು ಅಂದ್ಕೊಂಡ್ವಿ, ಮೋಸ್ಟ್ಲಿ ಪ್ರಾಬ್ಲಮ್ ಆಗುತ್ತೆ ನೀರು ಕೊಡಿ ಅಂದರೆ ಅವ್ರು ನೀರು ಕೊಡೋಕ್ಕಾಗಲೇ ಇಲ್ಲ. ಆದರೂ ಸರ್ವೈವ್ ಆಗಿದೆ. ಸರ್ವೈವ್ ಆಗೋದಲ್ಲೇ ಸಕ್ಸಸ್ಫುಲ್ಲಾಗಿ ಬೆಳೆದಿದೆ. ಓಕೆ. ಎಷ್ಟು ವರ್ಷ ಆಯ್ತು ಸರ್ ಅದನ್ನು? ಅದು ಈಗ ಹೇಳ್ಬೇಕಂದ್ರೆ ನವಂಬರ್ ಅಂದರೆ ಎಷ್ಟಾಯಿತು, ಈಗ ಅಕ್ಟೋಬರ್, 11 ತಿಂಗಳಾಯಿತು. 11 ತಿಂಗಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ಏನಂದರೆ ಹೆದರಿಕೆ ಆಗಿತ್ತು, ಏನಪ್ಪ ಇದು ಸಮ್ಮರಲ್ಲಿ ಏನಾರ ಪ್ರಾಬ್ಲಮ್ ಆಗ್ಬೋದೇನೋ ಅಂತ. ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ. ಓಕೆ. ಸೊ ಹಾಗಾಗಿ ಇದು ತುಂಬ ಅಡಾಪ್ಟೇಷನ್ ಚೆನ್ನಾಗಿದೆ. ಆಮೇಲೆ ನೋಡಿ, ಬೇರೆ ಕ್ರಾಪ್ಗಿನ್ನ ಹಾರ್ಡ್. ಯಾಕೆಂದರೆ ನೋಡಿ, ಒಂದು 3 ವರ್ಷ 2 ವರ್ಷ ಮೇಂಟೈನ್ ಮಾಡೋದ್ರಿಂದ ತಿಳ್ಕೊಳ್ಳಿ. ಯಾವುದೋ ಒಂದು ಪ್ರದೇಶದಲ್ಲಿ ಅಕಸ್ಮಾತ್ ಬೋರ್ವೆಲ್ಗೆ ಏನಾರ ತೊಂದರೆ ಆಯಿತು, ಬೋರ್ವೆಲ್ಗೆ ತೊಂದರೆ ಆದರೂ ಸಹ ಇದು ಗಿಡ ಮಾತ್ರ ಸಾಯಲ್ಲ. ಓಕೆ. ಆಮೇಲೆ ಲೈಫು ತುಂಬ ಜಾಸ್ತಿ ಇದೆ. ಹುಣಸೆ ಮರದ ಥರ. ನೀವು ನಮ್ಮ ಇಂಡಿಯಾದಲ್ಲೇ ತುಂಬ ಓಲ್ಡೆಸ್ಟ್ ಪ್ಲಾಂಟೇಶನ್ ನೋಡಬೇಕಂದ್ರೆ ನಿಮಗೆ ಹೆಸರುಘಟ್ಟ ಕೇಳಿದಿರಾ? ಹೆಸರುಘಟ್ಟದಲ್ಲಿ IIHR ಇದೆ. IIHR 1970ನೇ ಇಸ್ವಿನಲ್ಲಿ ಡಾಕ್ಟರ್ ರಮೇಶ್ ಮೆಲೋಂಟೆ ಅಂತ ಒಬ್ಬರು ಸೈಂಟಿಸ್ಟು, ಅವ್ರು ತಂದು ಅಲ್ಲಿ ಆಸ್ಟ್ರೇಲಿಯಿಂದ ಬೀಜದ ಗಿಡ ತಂದು ನೆಟ್ಟಿರಂತೆ ಅದನ್ನು. ಇದು ಡಾಕ್ಟರ್ ಇತ್ರುಮಲ್ಲಿ ಸಾಹೇಬ್ರು ಅಂತ ಹೇಳಿದ್ರು. ನಾನು ಹೋಗಿ ನೋಡ್ಕೊಂಬಂದಿದ್ದೀನಿ, ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ತಗೊಂಬಂದಿದ್ದೀನಿ. ಗಿಡ ತುಂಬ ಚೆನ್ನಾಗಿದೆ, ಗಿಡ ಹೆಲ್ತಿಯಾಗಿದೆ. ಅದಕ್ಕೇನು ಇರಿಗೇಷನ್ ಸಿಸ್ಟಮ್ ಏನಿಲ್ಲ ನಾನು ನೋಡ್ದಂಗೆ, ಅಥವಾ ನೀರು ಅವ್ರು ಸಪ್ಲಿಮೆಂಟ್ ಮಾಡ್ಬೋದು. ಅಲ್ಲೆಲ್ಲ ಫ್ಲವರಿಂಗ್ ಆಗ್ತಾಯಿದೆ, ಫ್ರೂಟಿಂಗ್ ಇದೆ. ಗಿಡನೂ 55 ವರ್ಷದ ಗಿಡ ಇನ್ನೂ ಚೆನ್ನಾಗಿದೆ. ಅಂದರೆ ಇದು ಲೈಫ್ ತುಂಬ ಜಾಸ್ತಿ. ಸೊ ಹಾಗಾಗಿ ನಾನೇನು ಹೇಳೋದಂದರೆ, ರೈತರಿಗೆ ನೀವು ಹಾಕ್ಬೇಕಾದ್ರೆ ಒಳ್ಳೆ ವೆರೈಟಿ ಹಾಕಬೇಕು. ಆಮೇಲೆ ನೀವು ಯಾವುದೋ ವೆರೈಟಿ ಹಾಕ್ಬಿಟ್ಟು ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಯೋಚನೆ ಮಾಡಿ 6 ತಿಂಗಳಲ್ಲ 1 ವರ್ಷ ಲೇಟ್ ಆದರೂ ಯಾವ ಒಳ್ಳೆ ವೆರೈಟಿ ಇದೆ, ಯಾವ್ದು ನಿಮಗೆ ಅನುಕೂಲ ಆಗುತ್ತೆ ಅದನ್ನು ತಿಳ್ಕೊಂಡು ಹಾಕಿ. ನೋಡಿ ಸರ್, ನೀರು ಇನಿಷಿಯಲಿ ಬೇಕಾಗುತ್ತೆ, ಆಮೇಲೂ ಬೇಕಾಗುತ್ತೆ. ನೀರಿಲ್ಲ ಅಂದರೂ ಸರ್ವೈವ್ ಆಗ್ಬೋದು ಇದು ನಿಮ್ಗೆ 3-4 ವರ್ಷ ಆದಮೇಲೆ. ಆದರೆ ಕ್ವಾಲಿಟಿ ಆಫ್ ಪ್ರಾಡ್ಯೂಸ್ಗೆ, ಅಂದರೆ ನಿಮ್ಮ ಸೈಜು ಆ ಕ್ವಾಲಿಟಿ ಬರೋಕ್ಕೆ ನೀರು ನಿಮಗೆ ಸಪ್ಲಿಮೆಂಟ್ರಿ ಇರಿಗೇಷನ್ ಕೊಟ್ಟರೆ ಡ್ರೈ ಲ್ಯಾಂಡಲ್ಲಿ ಒಳ್ಳೆಯದು. ಈಗ ತುಂಬ ಮಳೆ ಬೀಳೋ ಪ್ರದೇಶ, ಅಲ್ಲಿ ಸ್ವಲ್ಪ ಕಮ್ಮಿ ನೀರು ಬೇಕಾಗುತ್ತೆ ಸಮ್ಮರಲ್ಲಿ. ಈಗ ನೀವು ತರೀಕೆರೆ ಸ್ವಲ್ಪ ಡ್ರೈ ಬೆಲ್ಟ್ ಅದು ನಿಮ್ಮದು ಅಲ್ವಾ. ಚಿಕ್ಕಮಗಳೂರು ಡಿಸ್ಟಿಕ್ ಆದರೂ ತರೀಕೆರೆ ಈಸ್ಟರ್ನ್ ಪಾರ್ಟಲ್ಲಿ ಬರೋದ್ರಿಂದ ಸ್ವಲ್ಪ ಅಲ್ಲಿ ಕ್ಲೈಮೇಟಿಕ್ ಕಂಡೀಷನ್ಸು ನಿಮಗೆ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಬೇರೆ ಕಡೆಗಿಂತ ವಿಭಿನ್ನವಾಗಿದೆ. ಸೊ ಹಾಗಾಗಿ ನೀವು ಸ್ವಲ್ಪ ಪ್ರೊಟೆಕ್ಟಿವ್ ಇರಿಗೇಷನ್ ಕೊಡೋ ಥರ ಇಟ್ಕೊಂಡ್ರೆ ಒಳ್ಳೆಯದು. ಒಂದು ಮೈಕ್ರೋ ಸ್ಪ್ರಿಂಕ್ಲರೋ ಇಲ್ಲ ಡ್ರಿಪ್ ಇರಿಗೇಷನ್ ಆದರೆ ತುಂಬ ಒಳ್ಳೆಯದು. ನಾನು ನೋಡಿದಂಗೆ ವಿಯೆಟ್ನಾಮಲ್ಲಿ ಕೆಲವು ಕಡೆ ಮೈಕ್ರೋ ಸ್ಪ್ರಿಂಕ್ಲರ್ ಜಾಸ್ತಿ ಮಾಡ್ತಾರೆ. ಯಾಕೆ ರೂಟ್ ಸಿಸ್ಟಮ್ ಏನಂದರೆ ಇದು ತುಂಬ ಅಗಲ ಹರಡ್ಕೊಳ್ಳುತ್ತಿದ್ದು. ಅಲ್ಲಿ 1 ವರ್ಷಕ್ಕೆ ಗಣೇಶ್ ಗನ್ನವಳ್ಳಿ ಅಂತ ಹೇಳಿದ್ನಲ್ಲ ತೀರ್ಥಹಳ್ಳಿನಲ್ಲಿ ಮೇಗರಹಳ್ಳಿ ಹತ್ರ, ಹೆಚ್ಚು ಕಮ್ಮಿ 11 ತಿಂಗಳಿಗೆ ಹೆಚ್ಚು ಕಮ್ಮಿ ಒಂದು 5 ಅಡಿ 6 ಅಡಿ ತನಕ ಅಗಲ ಹೋಗಿದೆ.
ಓಕೆ ರೂಟ್ ಸಿಸ್ಟಮ್. ಸೊ ಹಾಗಾಗಿ ಇದಕ್ಕೆ ನೀವು ಮೈಕ್ರೋ ಸ್ಪ್ರಿಂಕ್ಲರ್ ದೊಡ್ಡದಾದ ಇನಿಷಿಯಲಿ ನೀವು ಡ್ರಿಪ್ ಇರಿಗೇಷನ್ ಇಟ್ಕೊಂಡು ದೊಡ್ಡದಾಗ್ತಾ ಆಗ್ತಾ ಒಂದು 3-4 ಕಡೆ ಮೈಕ್ರೋ ಸ್ಪ್ರಿಂಕ್ಲರ್ ಇಟ್ಕೊಂಡು ನೆಲ ಎಲ್ಲ ನೆನೆಯೋ ಥರ ಮಾಡೋದು ಒಳ್ಳೇದು. ಯಾಕೆಂದ್ರೆ ದೊಡ್ಡ ಟ್ರೀ ಆಗುತ್ತೆ ಇದು. ನಿಮಗೆ 20-25 ಅಡಿ ಅಗಲ ಕೊಟ್ಟರು ಏನು ತಪ್ಪಿಲ್ಲ. ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಬೇಕಾದ್ರೆ 15-16 ಅಡಿ 18 ಅಡಿ ತನಕ ಕೊಡ್ಬೋದು. ಸೊ ಈ ಥರ ನಿಮಗೆ ವಾಟರ್ ರಿಕ್ವೈರ್ಮೆಂಟ್ ಇದೆ. ಎಲ್ಲ ಎಷ್ಟು ವರ್ಷ ತೊಗೊಳುತ್ತೆ ಸರ್ ಗ್ರಾಫ್ಟೆಡ್ ಆದರೆ? ನೋಡಿ ಸರ್, ಇದು ಒಳ್ಳೆ ಕ್ವಶನ್ನೇ. ಈಲ್ಡಿಂಗ್ ಇದೆಯಲ್ಲ, ಈಗ ನಿಮಗೆ 3rd ಇಯರಿಂದ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನೋಡಿ, ಇದೇನಿದೆ ಮೆಚ್ಯೂರ್ಡ್ ಪಾರ್ಟಿಂದ ತಂದಿರ್ತೀವಿ. ಓಕೆ, ಇದು ಮದರ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ಅದು ಮೆಚ್ಯೂರ್ಡ್ ಪಾರ್ಟಿಂದ ತಂದಿರ್ತೀವಿ. ಇದು ನಮ್ಮದು ಸೀಡ್ಲಿಂಗು, ರೂಸ್ಟಾಕು. ಸೊ ಇದೇನು ಮಾಡುತ್ತೆ, ಇದ್ರ ಕ್ಯಾರೆಕ್ಟರ್ ಏನಾಗುತ್ತೆ, ಇದ್ರ ಮದರ್ ಪ್ಲಾಂಟ್ ಏನಿದೆ ಅದ್ರ ತೋರಿಸುತ್ತೆ. ಇದು ಕ್ಲೋನಿಂಗ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಇದೇನಾಗುತ್ತೆ, ಅದಕ್ಕೋಸ್ಕರ ನಿಮಗೆ 2ನೇ ವರ್ಷಕ್ಕೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ಬೋದು, 3ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇ ವರ್ಷದ ಎಂಡಿಂದ 4ನೇ ವರ್ಷದಿಂದ ನಿಮಗೆ ಇಳುವರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಕಮರ್ಷಿಯಲ್ ಈಲ್ಡ್. ಹೌದು, ಕಮರ್ಷಿಯಲ್ ಈಲ್ಡ್ ಅಂತ ಹೇಳೋಕ್ಕಲ್ಲ, ಇಳುವರಿ ಸ್ಟಾರ್ಟ್ ಆಗುತ್ತೆ. ಇಳುವರಿ ಸ್ಟಾರ್ಟ್ ಆಗಿ 1 kg 5 kg 10 kg ತನಕ ಬರ್ಬೋದು. ನೀವು ಯಾವ ಥರ ಬೆಳೆಸ್ತೀರಾ ಅದಕ್ಕೆ ಅನುಗುಣವಾಗಿ ಅದು ನಿಮಗೆ ಈಲ್ಡ್ ಬರುತ್ತೆ. ಜಾಸ್ತಿ ರೆಂಬೆ, ನಿಮಗೆ ಎಲೆ ಎಲ್ಲ ಜಾಸ್ತಿ ಬಂದರೆ ನಿಮಗೆ ಜಾಸ್ತಿ ಇಳುವರಿ ಬರುತ್ತೆ. ಸ್ವಲ್ಪ ವೆಜಿಟೇಟಿವ್ ಗ್ರೋತ್ ಕಮ್ಮಿ ಬಂದರೆ ಕಮ್ಮಿ ಈಲ್ಡ್ ಬರುತ್ತೆ. ಬಟ್ ಅದೇ ನೀವು 5 ವರ್ಷ 6 ವರ್ಷಕ್ಕೆ ನಾನು ನೋಡ್ದಂಗೆ 30-35 kg ನಾನು ಇಳುವರಿ ನೋಡಿದ್ದೀನಿ ವಿಯೆಟ್ನಾಮಲ್ಲೆಲ್ಲ. 5ರಿಂದ 6 ವರ್ಷಕ್ಕೆ. ಅಂದರೆ ನಟ್ಟಿನ ಶೆಲ್ ಅಂತ ಒಳಗಡೆ ತಿನ್ನೋ ಪದಾರ್ಥ ಅಲ್ಲ, ನಟ್ಟು. ಅಂದರೆ ಅದ್ರ ಮೇಲೆ ಶೆಲ್ ಇರುತ್ತಲ್ಲ, ಅದ್ರ ಒಳಗಡೆದು ಬೇರೆ ಪರ್ಸೆಂಟೇಜ್ ಬರುತ್ತೆ. ಆಮೇಲೆ ನೀವು 8, 9, 10 ವರ್ಷಕ್ಕೆಲ್ಲ 60 kg ಮೇಲೆ ಬರುತ್ತೆ. 60ರಿಂದ 80 kg ಅಂತ ಆವ್ರೇಜ್ ಇಟ್ಕೋಬೋದು ನಾವು ಈಲ್ಡು. ಕೆಲವೊಂದು ಪ್ಲ್ಯಾಂಟಲ್ಲಿ ನಾನು ಇನ್ನೂ ಜಾಸ್ತಿ ನೋಡಿದ್ದೀನಿ, ಅದನ್ನ ಬೇಡ, ನಾವು 60ರಿಂದ 80 kg ಅಂತ ನಾವು ಆವ್ರೇಜ್ ಈಲ್ಡು ನಟ್ಟಿನ ಶೆಲ್ ಇಟ್ಕೋಬೋದು. ಓಕೆ ಸರ್, ಇದು ಇಂಟರ್ ಕ್ರಾಪ್ ಆಗಿ ಬೆಳಿಬೋದು ಸರ್. ಫಾರ್ ಎಕ್ಸಾಂಪಲ್ ಕೊಕೊನಟ್ ಹಾಕೊಂಡಿರ್ತೀವಿ, ತೆಂಗಿನಲ್ಲಿ 30-35 ಸ್ಪೇಸಿಂಗ್ ಇರುತ್ತೆ. ಸೊ ಅದ್ರ ಮಧ್ಯದಲ್ಲಿ ಬೆಳಿಬೋದಾ? ಈಗ ನೋಡಿ, ಇದಕ್ಕೆ ಸನ್ಲೈಟ್ ತುಂಬ ಬೇಕು. ಓಕೆ, ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸನ್ಲೈಟ್ ಬೇಕು ಅಂದ ತಕ್ಷಣ ಟೆಂಪ್ರೇಚರ್ ಬೇಕು ಅಂತಾನೆಲ್ಲ 40-48 ಡಿಗ್ರಿ ಆ ಥರ, 46 ಡಿಗ್ರಿ ತುಂಬ ಜಾಸ್ತಿ ದಿವಸ 50-60 ದಿವಸ ಇರೋಂಥ ಪ್ರದೇಶ ಅಷ್ಟು ಸೂಕ್ತ ಆಗಲ್ಲ. ಇದಕ್ಕೆ ಸನ್ಲೈಟ್ ಬೇಕು. ನಿಮ್ಮ 30-35 ಗಿಡದ 4 ಗಿಡದ ಮಧ್ಯೆ ನಿಮಗೆ ಸನ್ಲೈಟು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಹೊತ್ತಿನಲ್ಲೂ ಸನ್ಲೈಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ ಅಂದರೆ ಬೆಳಿಬೋದು. ಹೌದೌದು, ಅದು ನೀವೇ ಬೆಟರ್ ಜಡ್ಜು. ಸನ್ಲೈಟ್ ಬೇಕು ಮಾತ್ರ ಇದಕ್ಕೆ. ಯಾವ ಥರ ಸಾಯಿಲ್ ಎಲ್ಲ ಬೇಕಾಗುತ್ತೆ? ಇದಕ್ಕೆ ವೆಲ್ ಡ್ರೈನೇಜ್ ಚೆನ್ನಾಗಿರ್ಬೇಕು ಸರ್. ಸಾಯಿಲ್ ಇದರಲ್ಲಿ ತುಂಬ, ನಿಮ್ಮಲ್ಲಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇದೆ, ನಿಮ್ಮಲ್ಲಿ ರೆಡ್ ಸಾಯಿಲ್ ನಮ್ಮದೆಲ್ಲ. ಬ್ಲ್ಯಾಕ್ ಕಾಟನ್ ಸಾಯಿಲ್ ನಾವು 99% ರೆಕಮೆಂಡ್ ಮಾಡಲ್ಲ. ಅದು ಮಾಡಲೇಬೇಕಂದ್ರೆ ತುಂಬ ನಿಮಗೆ ಅದನ್ನು ಅಮೆಂಡ್ಮೆಂಟ್ ಮಾಡಬೇಕಾಗುತ್ತೆ, ತುಂಬ ಕಷ್ಟ. ಆದಷ್ಟು ರೆಡ್ ಸಾಯಿಲಲ್ಲಿ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರಬೇಕು. ನೀರು ಎಷ್ಟೇ ಮಳೆ ಬಂದರೂ ಹರಿದೋಗಂಗಿರ್ಬೇಕು. ಈಗ ನೋಡಿ, ಅಲ್ಲಿ 5000 ಮಿಲಿಮೀಟ್ರ್ ಮಳೆ ಆದರೂ ಅಲ್ಲೆಲ್ಲ 200 ಇಂಚ್ ಮೇಲೆ ಮಳೆ ಆಗಿದೆ ನಾವು ಕೊಟ್ಟಿರೋ ಜಾಗದಲ್ಲಿ. ಆದರೂ ಸರ್ವೇವ್ ಆಗಿದೆ, ಬಟ್ ಅಲ್ಲಿ ನೀರು ನಿಲ್ಲಲ್ಲ. ಬೆಟ್ಟದಲ್ಲಿದೆ, ಎಷ್ಟು ಮಳೆ ಆದರೂ ನೀರು ಹರಿದೋಗ್ಬಿಡುತ್ತೆ. ಸೊ ಆ ಥರ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರಬೇಕು. ಆಮೇಲೆ ಸಾಯಿಲ್ pH ಏನಿದೆ ಅದು ಸ್ಲೈಟ್ಲಿ ಅಸಿಡಿಕ್ ಇದ್ದರೆ ಒಳ್ಳೆಯದು. 5.5 6 ಇರಬೇಕು. ಅಕಸ್ಮಾತ್ ಏನೋ pH ಜಾಸ್ತಿ ಇತ್ತು ಅಂದರೆ ಅದಕ್ಕೆ ನಾವು ಜಿಪ್ಸಮ್ ಹಾಕ್ಬಿಟ್ಟು ಅದನ್ನು ಕಮ್ಮಿ ಮಾಡ್ಕೋಬೋದು. ಇದ್ರ ಮಧ್ಯೆ ಏನು ಬೆಳಿಬೋದು ಅಂತಲೂ ಹೇಳ್ತೀನಿ ಕೇಳಿ ನೀವು. ವಿಯೆಟ್ನಾಮಲ್ಲಿ ಇದ್ರ ಮಧ್ಯೆ ಏನು ಮಾಡ್ತಾರೆ, ಕೆಲವರು ಸ್ಪೇಸಿಂಗ್ ಅಡಾಪ್ಟ್ ಮಾಡಿಬಿಟ್ಟು ಡುರಿಯನ್ ಬೆಳೀತಾ ಇದ್ದಾರೆ. ಆಮೇಲೆ ಅವಕಾಡೋ ಬೆಳೀತಾ ಇದ್ದಾರೆ. ಅಲ್ಲ, ಅದು ಆ ಡುರಿಯನ್ ಏನು ಪ್ರಾಮಿನೆಂಟಾಗಿ ಹೇಳೋದು ಬೇಡ, ನಿಮ್ಗೆ ಹೇಳಿದ್ರೆ ಅವಕಾಡೋ ಬೆಳೀತಿದ್ದಾರೆ. ಆಮೇಲೆ ಎಕ್ಸ್ಟೆನ್ಸಿವ್ ಆಗಿ ಹೇಳ್ಬೇಕಂದ್ರೆ ಕಾಫಿ ಬೆಳೀತಾ ಇದ್ದಾರೆ. ನೀವೆಲ್ಲೇ ಹೋದ್ರು ವಿಯೆಟ್ನಾಮಲ್ಲಿ ಇಲ್ಲ, ಲಾಂಗ್ಡಂಗ್ ಪ್ರಾವಿನ್ಸು, ಡಲಾತ್ ಅಲ್ಲೆಲ್ಲ ಹೋದರೆ ಮೆಕಡೋಮಿ, ಯಾವುದೇ ನ್ಯೂ ಪ್ಲಾಂಟೇಶನ್ ಮೆಕಡೋಮಿ ಜೊತೆ ಕಾಫಿ. ಆಮೇಲೆ ಕಾಫಿನೂ ಗ್ರಾಫ್ಟೆಡ್ ಆಗ್ತಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಬೀಜದ ಗಿಡ ಯಾರು ಹಾಕೋದಿಲ್ಲ. ಸೊ ಕಾಫಿ ಇಂಟರ್ ಕ್ರಾಪ್ ಮಾಡ್ಬೋದು. ನಮ್ಮ ತರೀಕೆರೆಗೆ ಯಾವ ವೆರೈಟಿ ಸೂಟ್ ಆಗ್ತದೆ ನೋಡಿ? ನಿಮ್ಮ ತರೀಕೆರೆ ಇದೆಯಲ್ಲ, ನಿಮ್ಮ ತರೀಕೆರೆ ತುಂಬ ಏನು ತುಂಬ ಹೀಟ್ ಏನು ಆಗಲ್ಲ. ಅಲ್ಲಿ 36, 37, 38 ಒಳಗೇನೆ ಅದು. ಸೊ ಹಾಗಾಗಿ 3 ವೆರೈಟಿನೂ ಬೆಳಿಬೋದು. JWKT ಬೆಳಿಬೋದು, A38JR ಬೆಳಿಬೋದು, QN1R 3 ಸಕ್ಸಸ್ಫುಲ್ಲಾಗಿ ಬೆಳಿಬೋದು. ಅದರಲ್ಲೇನು ಇದಿಲ್ಲ. ಆದರೆ ತುಂಬ ಹೀಟ್ ಇರೋ ಜಾಗದಲ್ಲಿ ನಾವು QN1R ಕೊಡಲ್ಲ. ನಿಮ್ಮ ಒಂದು ಪ್ರದೇಶದಲ್ಲಿ 3 ವೆರೈಟಿನೂ ಸಕ್ಸಸ್ಫುಲ್ಲಾಗಿ ಬೆಳಿಬೇಕು ಸರ್. ಇದನ್ನೆಲ್ಲ ಬೆಳೆದ ಮೇಲೆ ಪ್ರೊಸೆಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡಬೇಕು ನೋಡಿ? ಇದು ಪ್ರೋಸೆಸಿಂಗ್ ಮಾಡೋಕ್ಕಿಂತ ಮುಂಚೆ ಹಾರ್ವೆಸ್ಟಿಂಗ್ ಮಾಡಬೇಕು, ಕಟ್ ಮಾಡಬೇಕಲ್ಲ. ಅದು ತುಂಬ ಈಸಿ ಇದೆ. ಇದೇನೋ ಯಾವುದು ಮೆಚೂರ್ ನಟ್ ಇರುತ್ತೆ ಅದು ಕೆಳಗೆ ಬೀಳುತ್ತೆ. ಯಾವ ಮೆಚೂರ್ ನಟ್ ಕೆಳಗೆ ಬೀಳೋದನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳೋದು. ಅದೇನು ಮಾಡ್ತಾರೆ, ಅಲ್ಲಿ ವಾರಕ್ಕೆ 1 ದಿವಸನೋ 10 ದಿವಸಕ್ಕೆ 1 ಸಲನೋ 1 ದಿವಸ ಇಟ್ಕೊಳ್ತಾರೆ. ಅಲ್ಲಿ ಹಿಡ್ಕೊಂಡು ಏನು ಮಾಡ್ತಾರೆ, ಬಿದ್ದಿರೋದೆಲ್ಲ ಆರಿಸ್ಕೊಳ್ತಾರೆ, ಇಲ್ಲ ಸ್ವಲ್ಪ ವೈಬ್ರೇಟ್ ಮಾಡ್ತಾರೆ. ಎಲ್ಲಿ? ವಿಯೆಟ್ನಾಮಲ್ಲಿ. ಈ ಕೀನ್ಯಾದಲ್ಲೆಲ್ಲ ದೊಡ್ಡ ಪ್ರದೇಶ ಇದೆಯಲ್ಲ, ಲಾರ್ಜ್ ಸ್ಕೇಲ್ ಫಾರ್ಮಿಂಗಲ್ಲಿ ಅವರು ಮೆಕನೈಸೇಷನ್ ಮಾಡಿ ಸ್ವಲ್ಪ ವೈಬ್ರೇಟ್ ಮಾಡ್ತಾರೆ ಗಿಡನ ಯಾವ್ದಾರ ಮಿಷಿನಿಂದ. ಅವಾಗ ಉದ್ರೋದನ್ನು ಅದು ಆಟೋಮೆಟಿಕ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಈ ಥರ ನಿಮಗೆ ಕಲೆಕ್ಟ್ ಮಾಡಿದ್ದನ್ನು ಮೇಲ್ಗಡೆ ಅದ್ರ ಮೇಲೆ ಕೋಟ್, ಇದು ಬ್ರೌನ್ ಕಲರ್ ಇರುತ್ತಲ್ಲ ನಟ್ಟು, ಇದ್ರ ಮೇಲೆ ಒಂದು ಕೋಟಿಂಗ್ ಇರುತ್ತೆ, ಹಸಿರು ಬಣ್ಣದ ಕೋಟಿಂಗ್ ಇರುತ್ತೆ. ಅಡಿಕೆ ಸಿಪ್ಪೆ ಥರ. ಅಡಿಕೆ ಸಿಪ್ಪೆ ಸ್ವಲ್ಪ ನಾರು ಜಾಸ್ತಿ ಇರುತ್ತೆ, ಇದು ಆ ಥರ ಇರಲ್ಲ. ಸೊ ಫಸ್ಟ್ ಅದನ್ನು ತೆಗಿಬೇಕು.
ಅದನ್ನು ತೆಗೆದ್ಮೇಲೆ ಇದು ಹಸಿ ಇರುತ್ತಲ್ಲ, ಇದನ್ನೇನು ಮಾಡಬೇಕು, ಡ್ರೈ ಮಾಡಬೇಕು, ಇಲ್ಲ ರೋಸ್ಟ್ ಮಾಡಬೇಕು. ಓಕೆ. ಅಥವಾ ನೀವು ಡ್ರೈ ಮಾಡಿ ರೋಸ್ಟ್ ಮಾಡಬೇಕಿದ್ರೆ ನೀವು 2 ವರ್ಷ ಇಡ್ಬೋದು. ಓಕೆ. ಸ್ಟೋರೇಜ್ 2 ವರ್ಷ ನೀವು ಇಡ್ಬೋದು. ಡ್ರೈ ಮಾಡಿಬಿಟ್ಟು ಮಾಯಿಶ್ಚರ್ ಕಂಟೆಂಟ್ 6-7ಕ್ಕಿಂತ ಕಮ್ಮಿ ಮಾಡಿ ನೀವು 2 ವರ್ಷ ತನಕ ಕೂಲ್ಡ್ ಪ್ಲೇಸಸ್ ಇಡ್ಬೋದು. ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರೆ ಇನ್ನೂ ಸ್ವಲ್ಪ ಜಾಸ್ತಿ ಇಡ್ಬೋದು. ಅದಾದಮೇಲೆ ನೀವು ಇಲ್ಲ ನಾವು ಪ್ರೋಸೆಸ್ ಮಾಡಬೇಕಂದ್ರೆ ಇದನ್ನೇನು ಮಾಡಬೇಕು, ರೋಸ್ಟ್ ಮಾಡ್ಬೋದು. ಇದೇ ಥರ ರೋಸ್ಟ್, ಕಡಲೆಕಾಯಿ ಉರಿತಾರಲ್ಲ ಸಿಪ್ಪೆ ಸಮೇತ, ಆ ಥರ ಕಾಫಿ ರೋಸ್ಟರ್ ಗೊತ್ತಲ್ಲ ನಿಮಗೆ, ಸೇಮ್ ಕಾಫಿ ರೋಸ್ಟರ್ ಥರ ಇದರಲ್ಲಿ ಉರಿತಾರೆ. ಕಾಫಿ ರೋಸ್ಟರ್ ಥರ ಉರಿಬಿಟ್ಟು ಏನು ಮಾಡ್ತಾರೆ, ಇದನ್ನು ಕ್ರ್ಯಾಕ್ ಮಾಡ್ತಾರೆ. ಕ್ರ್ಯಾಕ್ ಮಾಡಿ ಪಿಸ್ತಾ ಥರನೂ ಮಾರ್ತಾರೆ. ಇಲ್ಲ ಅಂದರೆ ಕ್ರ್ಯಾಕ್ ಮಾಡಿ ಪೂರ್ತಿ ಓಪನ್ ಮಾಡಿ ಒಳಗಡೆ ಕರ್ನಲನ್ನು ಪ್ಯಾಕ್ ಮಾಡ್ತಾರೆ. ಇದು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಒಂದಂದರೆ ಇದು ತುಂಬ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ವ್ಯಾಕ್ಯೂಮ್ ಪ್ಯಾಕಿಂಗ್ ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ರ್ಯಾನ್ಸಿಡ್ ಆಗುತ್ತೆ. ರ್ಯಾನ್ಸಿಡ್ ಅಂದರೆ ನಮ್ಮ ಮನೇಲಿ, ನಿಮ್ಮ ಮನೆಯಲ್ಲ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಂಗೆ ಓಪನ್ ಮಾಡಿ ಇಟ್ಬಿಟ್ರೆ ಒಂಥರ ವಾಸನೆ ಬರುತ್ತಲ್ಲ, ಸ್ಮೆಲ್ ಬರುತ್ತೆ. ಅದು ಏನಾಗುತ್ತೆ ಅಂದರೆ ಮಾಯಿಶ್ಚರ್ ಅಬ್ಸರ್ವ್ ಮಾಡ್ಕೊಂಡು ಅಟ್ಮಾಸ್ಫಿಯರ್ದು ಇದಾಗುತ್ತೆ. ಅದಕ್ಕೋಸ್ಕರ ಇದನ್ನು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಇಡಬೇಕು ನೀವು. ಅದನ್ನು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ನೀವು ಬಲ್ಕ್ ಟ್ರೇಡರ್ಸ್ ಆದರೆ ಬಲ್ಕಾಗಿ ಕೊಡ್ಬೋದು. ಇಲ್ಲ ಸ್ಮಾಲ್ ಪ್ಯಾಕಿಂಗ್ ಮಾಡಿ ನೀವೇ ಯಾರು ಬೇರೆ ಥರ ಅಮೆಝಾನಲ್ಲೋ ಬೇರೆ ಥರ ಇವತ್ತೆಲ್ಲ ನೀವು ಯಂಗ್ಸ್ಟರ್ಸ್ ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಬೇಕಿರೋ ಮಾಡು. ನೀವೇ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಬೋದು. ಇಲ್ಲ ಬೇಕಾದಷ್ಟು ಜನ ಟ್ರೇಡರ್ಸ್ ಇದ್ದಾರೆ, ತಾಜೀರ್ ಅಂತ ಇದ್ದಾರೆ, ನಾರ್ತ್ ಅವ್ರದ್ದು ಆಲ್ ಓವರ್ ಇಂಡಿಯಾ ಇದೆ. ಆಮೇಲೆ ನಮ್ಮ ಸೌತ್ ಕೆನರಾದಲ್ಲಿ ಬೋಳಾಸ್ ಅನ್ನೋರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬೋಳಾಸ್ ಔಟ್ಲೆಟ್ ಎಲ್ಲ ಕಡೆನೂ ಇದೆ, ಎಲ್ಲ ಥರ ನಟ್ಸ್ ಸಿಗುತ್ತೆ. ಮೆಕಡೋಮಿಯನ್ನು ಅವ್ರು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ತೆಗೆದಿರೋ ನಟ್ ತುಂಬ ಚೆನ್ನಾಗಿ ಕ್ವಾಲಿಟಿ ನಟ್ ಕೊಡ್ತಾ ಇದ್ದಾರೆ. ಆ ಥರ ನಿಮಗೆ ಸುಮಾರು ಕಂಪ್ನೀಸ್ ಇಲ್ಲಿ ಇಂಪೋರ್ಟ್ ಮಾಡಿ ಮಾರಾಟ ಮಾಡ್ತಿದ್ದಾರೆ, ಅವ್ರಿಗೆ ಕೊಡ್ಬೋದು. ನೀವು ಡೈರೆಕ್ಟ್ನ ಮಾರ್ಕೆಟ್ ಮಾಡ್ಬೋದು. ನಿಮ್ಮಲ್ಲಿ ಏನಾದರೂ ಬೈಬ್ಯಾಕ್ ಆ ಥರ ಏನಾದರೂ ಇದೆ? ನಾವು ಅಸಿಸ್ಟ್ ಮಾಡ್ತೀವಿ. ನಮ್ದು ಏನಂದರೆ ಒನ್ ಶುಡ್ ಡೂ ವಾಟ್ ಈಸ್ ಸಪೋಸ್ ಟು ಡೂ ಅಂತ. ನಾವು ನರ್ಸರಿ ಮಾಡ್ತೀವಿ, ನಿಮ್ಮ ಹತ್ರನೂ ತಗೊಳ್ತೀವಿ, ಮಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ನಾವು ನಿಮಗೆ ಗೈಡ್ ಮಾಡ್ತೀವಿ ಸರ್. ಯಾಕೆಂದರೆ ನಾವು ಆಹಾರ ಅಂತ ಎಕ್ಸಿಬಿಷನ್ ನಡೀತು ಮಾರ್ಚಲ್ಲಿ ನ್ಯೂ ಡೆಲ್ಲಿ ಪ್ರಗತಿ ಮೈದಾನ ಅನ್ನೋ ಪ್ಲೇಸಲ್ಲಿ. ಅದರಲ್ಲೆಲ್ಲ ಫುಡ್ ಇಂಡಸ್ಟ್ರೀಸ್ ಎಲ್ಲ ಬಂದಿತ್ತು. ನಿಮಗೆ ಫುಡ್ಡು ಇಂಗ್ರೀಡಿಯೆಂಟ್ಸ್ ಮಾಡೋರು, ಫುಡ್ ಮೆಷಿನರೀಸ್ ಮಾಡೋರು, ಬೇಕ್ರಿ ಇಂಡಸ್ಟ್ರೀಸರು, ಕನ್ಫೆಕ್ಷನರೀಸು, ಆಮೇಲೆ ಐಸ್ ಕ್ರೀಮ್ ಇಂಡಸ್ಟ್ರೀಸು, ಬೇರೆ ಬೇರೆ ಥರದ್ದು ನಿಮಗೆ ಕಾಕ್ಟೈಲ್ ಮಾಡೋಕ್ಕೋಸ್ಕರ ಇದು ಮಾಡ್ತಾರಲ್ಲ, ಲಿಕ್ವಿಡ್ಸ್ ಕೊಡ್ತಾರಲ್ಲ, ಸಿರಪ್ಸ್, ಅವರು ಎಲ್ಲ ಥರ ಅದನ್ನು ನೋಡೋಕ್ಕೆ ನಿಮಗೆ 2 ದಿವಸ 3 ದಿವಸ ಬೇಕು. ಅಷ್ಟು ದೊಡ್ಡ ಒಂದು ಇದು. ಅಲ್ಲಿ ನಾನು 4 ಜನ ಟ್ರೇಡರ್ಸ್ ಭೇಟಿ ಮಾಡಿದ್ದೀನಿ. ಅಲ್ಲಿ ತಾಜೀರ್ ಅಂತ ಇದ್ದಾರೆ, ಗೋಲ್ಡನ್ ಮೆಕಾಡೋಮಿಯಸ್ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಅದ್ರದ್ದೆಲ್ಲ ನಿಮಗೆ ಲಿಟ್ರೇಚರ್ ತೋರಿಸ್ತೀನಿ ನಿಮಗೆ. ಸೊ ಅವ್ರ ಹತ್ರ ಮಾತಾಡಿದೆ. ರಾಘವೇಂದ್ರ ಅಂತ ಕರ್ನಾಟಕ ಆಂಧ್ರ ಇನ್ಚಾರ್ಜ್ ಇದ್ದಾರೆ ಅವರು, ನಮ್ಮ ಕರ್ನಾಟಕದವರು. ಒಳ್ಳೆ ಕನ್ನಡದಲ್ಲಿ ನಮ್ಮ ಜೊತೆ ಮಾತಾಡಿ ನಾವೆಲ್ಲ ಹೇಳಿದ್ವಿ, ನಾವೆಲ್ಲ ಬೆಳೀತಾ ಇದ್ವಿ ಸರ್, ಈ ಥರ ನಮ್ಮ ರೈತರಿಗೆ ಸಪೋರ್ಟ್ ಮಾಡೋಕ್ಕಾಗುತ್ತಾ ಅಂತ ಹೇಳಿದಾಗ ಅವ್ರು ತುಂಬ ಸಂತೋಷಪಟ್ಟು ಒಳ್ಳೆ ಕ್ವಾಲಿಟಿ ಬೆಳೆದ್ರೆ 100% ನಾವು ತಗೊಳ್ತೀವಿ. ಈಗ ಸೌತ್ ಆಫ್ರಿಕಾಯಿಂದ ತರಿಸ್ಕೊಳ್ತಾ ಇದ್ದಾರಂತವ್ರು. ಸೌತ್ ಆಫ್ರಿಕಾ ತಂದುಬಿಟ್ಟು ರೀಪ್ಯಾಕಿಂಗ್ ಮಾಡಿ ಮಾರ್ತಾ ಇದ್ದಾರಂತ. ಹಾಗೆ ಮಾರ್ಕೆಟ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನೋಡಿ, ಪಿಸ್ತಾ ಬಾದಾಮ್ ನಮ್ಮ ದೇಶದಲ್ಲ, ನೀವು ತಿಂತಿದ್ದೀರಾ? ನಾವು ಸಣ್ಣರಿರ್ಬೇಕಾದ್ರೆ ನಿಜವಾಗ್ಲೂ ತಿಂದಿಲ್ಲ. ಬಾದಾಮ್ ಪೌಡ್ರು ಅಂತ ಹೇಳಿ ಕುಡ್ದಿದ್ದೀವಿ ಅಷ್ಟೇ. ಬಾದಾಮಿನೇ ಒಳ್ಳೆಯದು ಅಂತ ನೀರಿಗೆ ಹಾಕೊಂಡು ನೆನೆಸ್ಬಿಟ್ಟು ತಿನ್ನೋದು ಎಲ್ಲ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇಂಡಿಯನ್ ಎಕಾನಮಿ ಬೆಳೀತಿರೋದ್ರಿಂದ ಸಪ್ಲೈ ವಿಲ್ ಕ್ರಿಯೇಟ್ಸ್ ಇಸ್ ಓನ್ ಡಿಮ್ಯಾಂಡ್. ಹಾಗಾಗಿ ನಿಮಗೆ ಮಾರ್ಕೆಟ್ ಬಗ್ಗೆ ನನ್ನ ಪ್ರಕಾರ ಏನು ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ ಸೇಲ್ ಆಗ್ತಾ ಇದೆ ಇಲ್ಲಿ. ನಾನು ಹೇಳಿರೋ ಅಂಗಡಿಗಳಿಗೆಲ್ಲ ಹೋದರೆ ಸಿಗುತ್ತೆ ನಿಮಗೆ, ಮೇಜರ್ ನಟ್ ಶಾಪ್ಗೆ ಹೋದರೆ. ಸೊ ಬೆಳೀರಿ, ಮಾರ್ಕೆಟು ಇದೆ, ಸಪ್ಲೈ ಮಾಡಿ ಇದು ಮಾಡ್ಬೋದು. ಅದಕ್ಕೆ ನಿಮ್ಮಿಂದ ಇವಾಗ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರೆ ನಿಮ್ಮಿಂದ ಎಲ್ಲ ಫುಲ್ ಸಪೋರ್ಟ್ ಅಪ್ ಟು ಇದೆಲ್ಲ ಸಿಗುತ್ತೆ ಸರ್? ನೋಡಿ, ನಮ್ಮಿಂದ ನಿಮಗೆ ಖಂಡಿತ ವಾಟರ್ ಮ್ಯಾನೇಜ್ಮೆಂಟ್ ಅದೆಲ್ಲ ಖಂಡಿತ ನಿಮಗೆ ಎಲ್ಲ ರೀತಿ ಗೈಡೆನ್ಸ್ ಕೊಡ್ತೀವಿ. ಫಸ್ಟ್ ಏನು ಮಾಡ್ತೀವಿ, ನಿಮಗೆ ನಿಮ್ಮ ಏರಿಯಾಗಿ ನಿಮ್ಮ ವಾತಾವರಣಕ್ಕೆ ಅನುಗುಣವಾಗುವಂಥ ವೆರೈಟಿನ ಸಜೆಸ್ಟ್ ಮಾಡಿ ಅದನ್ನು ನಿಮಗೆ ಒಳ್ಳೆ ಗ್ರಾಫ್ಟೆಡ್ ಪ್ಲ್ಯಾಂಟು, ಹಾರ್ಡ್ ಆ್ಯಂಡ್ ಪ್ಲ್ಯಾಂಟು ಕೊಡ್ತೀವಿ ನಿಮಗೆ. ಎರಡನೇದು, ಅದನ್ನು ಯಾವ ಥರ ನೆಡಬೇಕು, ಬೇಸಲ್ ಡೋಸ್ ಏನು ಹಾಕಬೇಕು, ಯಾವ ಥರ ನ್ಯೂಟ್ರಿಯೆಂಟ್ಸ್ ಹಾಕಬೇಕು, ಯಾವ ಥರ ಇರಿಗೇಷನ್ ಸಿಸ್ಟಮ್ ಹಾಕಬೇಕು, ಪೆಸ್ಟ್ ಆ್ಯಂಡ್ ಡಿಸೀಸ್ ಏನು ಮ್ಯಾನೇಜ್ ಮಾಡಬೇಕು, ಟೋಟಲ್ ನಿಮಗೆ ಕಲ್ಟಿವೇಷನ್ ಯಾವ ಥರ ಮಾಡಬೇಕು ಅನ್ನೋದು ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀವಿ. ವಿಡಿಯೋ ಮುಖಾಂತರ ಕೊಡ್ತೀವಿ, ಲಿಟ್ರೇಚರ್ ಮುಖಾಂತರ ಕೊಡ್ತೀವಿ, ಈ ಥರ ಎಲ್ಲ ನಾವು ಕೊಡ್ತೀವಿ ನಿಮಗೆ. ಅದಾದಮೇಲೆ ಇನ್ನೊಂದೇನೆಂದರೆ, ನೀವು ಮಾಡಿದ್ರೆ ಯಾವ ಥರ ಪ್ರೋಸೆಸಿಂಗ್ ಮಾಡಬೇಕು. ಯಾಕೆಂದರೆ ನಾನು ಸುಮಾರು ಪ್ರೋಸೆಸಿಂಗ್ ಯೂನಿಟ್ ನೋಡಿದ್ದೀನಿ. ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಅಂದರೆ ವಿಯೆಟ್ನಾಮಲ್ಲಿ ಸಣ್ಣ ಪ್ರೋಸೆಸಿಂಗ್ ಯೂನಿಟ್ಟು. ನಮ್ಮಲ್ಲಿ ಹೆಂಗೆ ಅಡಿಕೆ ಚೇಣಿ ಮಾಡ್ತಾರಲ್ಲ, ಅಡಿಕೆ ಹೆಂಗೆ ಪ್ರೋಸೆಸಿಂಗ್ ಮಾಡ್ತಾರೆ, ಅಲ್ಲಿ ರೈತರು ಮಾಡ್ತಾರೆ. ರೈತರು ಮಾಡಿ ಅವರೇ ಮಾರ್ಕೆಟ್ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ತಾರೆ. ಕೆಲವರು ದೊಡ್ಡವರು ಅದನ್ನು ಎಕ್ಸ್ಪೋರ್ಟರ್ಸಿಗೆ ಕೊಡ್ತಾರೆ, ಲಾರ್ಜ್ ಸ್ಕೇಲಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ಇಲ್ಲಿ ಹೆಂಗೆ ಅಡಿಕೆ ಹಂಗೆ ಥರ ಇದೆಯೋ, ಅಡಿಕೆ, ಕಾಫಿ, ಕಾಳುಮೆಣಸು ಯಾವ ಥರ ಟ್ರೇಡಿಂಗ್ ಮಾಡ್ತಾರೋ ಆ ಥರ ಟ್ರೇಡಿಂಗ್ ಇದೆ ಆಲ್ರೆಡಿ ಅಲ್ಲಿ. ಸೊ ಆ ಥರ ನಿಮಗೆ ಪ್ರೋಸೆಸಿಂಗ್ ಯೂನಿಟ್ ಮಾಡೋಕ್ಕೆ. ಆಮೇಲೆ ಪ್ರೋಸೆಸಿಂಗ್ ತುಂಬ ಈಸಿ. ಇದು ಡ್ರೈ ಮಾಡೋದು, ರೋಸ್ಟ್ ಮಾಡೋದು, ಇದನ್ನು ಓಪನ್ ಮಾಡಿಬಿಟ್ಟು ರೀಪ್ಯಾಕಿಂಗ್ ಮಾಡಿಕೊಡೋದು ಅಷ್ಟೇ, ಇನ್ನೇನಿಲ್ಲ. ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡೋದು. ಸೊ ನಿಮಗೆ ಅದನ್ನೆಲ್ಲ ಕೊಡ್ತೀವಿ. ಆಮೇಲೆ ನಾವು ಇದು ಮಾರ್ಕೆಟ್ನು ರಿಸರ್ಚ್ ಮಾಡ್ತಾಯಿದ್ದೀವಿ. ಎಲ್ಲ ಯಾರ್ಯಾರು ಟ್ರೇಡರ್ ಇದ್ದಾರೆ ಆದಷ್ಟು ನಾನು ಭೇಟಿ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅವ್ರಿಗೆ ಎಲ್ಲರಿಗೂ ಭೇಟಿ ಮಾಡಿಸಿ ಮಾರ್ಕೆಟ್ಗೆ ನಿಮಗೆ ಒಳ್ಳೆ ರೀತಿ ಮಾರ್ಕೆಟ್ ಆಗೋ ಥರ
ಪ್ರಯತ್ನ ಪಡ್ತಾ ಇದ್ದೀನಿ. ಬೀಜದ ಗಿಡಕ್ಕೂ ಗ್ರಾಫ್ಟೆಡ್ ಗಿಡಕ್ಕೆ ಏನು ಡಿಫ್ರೆನ್ಸು ಸರ್? ಯಾವುದನ್ನು ಪ್ರಿಫರ್ ಮಾಡಬೇಕು ಚೆನ್ನಾಗಿ ಕ್ವಾಲಿಟಿ ಎಲ್ಲ ಬರಬೇಕಂದ್ರೆ? ನಾನು ಒಂದು ಮಾತು ಹೇಳ್ತೀನಿ, ಬೀಜದ ಗಿಡ ಫ್ರೀ ಕೊಟ್ಟರು ಹಾಕ್ಬೇಡಿ ಅಂತ ಹೇಳ್ತೀನಿ. ಓಕೆ ಸರ್. ಆಮೇಲೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ನಿಮಗೆ ಕೇಳ್ತೀನಿ ಕ್ವಶನ್, ಆ ಕ್ವಶನಲ್ಲಿ ಆನ್ಸರ್ ಇದೆ. ಈಗ ನೀವು ಮಾವಿನ ಹಣ್ಣು ತಿಂತೀರಾ, ಮಾವಿನ ಹಣ್ಣು ತೋಟ ಏನಾರ ಇದೆಯಾ ನಿಮ್ಮದು ಅಥವಾ ನಿಮ್ಮ ಸ್ನೇಹಿತರು ಯಾವ್ದಲ್ಲ? ಸರ್ ಇದೆ. ಯಾವ ವೆರೈಟಿ ಬೆಳೆದಿದ್ದಾರೆ ಅವರು? ನಾವು ಮಲ್ಗೋಬ ಇದೆ, ರಸ್ಪುರಿ ಇದೆ, ಬಾದಾಮಿ ಇದೆ. ಮಲ್ಗುಬ, ರಸ್ಪುರಿ ಇದೆ. ಅವ್ರು ಮತ್ತೆ ಹಾಕ್ಬೇಕಾದ್ರೆ ಅದೇ ಬೀಜ ತೆಗೆದ್ಬಿಟ್ಟು ಮೊಳಕೆ ಮಾಡಿ ಮತ್ತೆ ಗಿಡ ನೆಡ್ತಾರ, ಗ್ರಾಫ್ಟೆಡ್ ಗಿಡ ಹಾಕ್ತಾರೆ? ಗ್ರಾಫ್ಟೆಡ್ ಗಿಡ ತರ್ತೀವಿ ಸರ್. ಅಥವಾ ಎಲ್ಲಾರ ನೋಡಿದ್ರೆ ನೀವು ಮಾವಿನ ಗಿಡ ಆಗಲಿ ಬೇರೆ ಯಾವ್ದಾರಾದ್ರೂ ಹಾಕಿರೋದು? ಇಲ್ಲ ಇಲ್ಲ, ಆ ಥರ ಇಲ್ಲ. ಮತ್ತು ಮೆಕಾಡೋಮಿಯಾಗ ಮಾತ್ರ ಯಾಕೆ ಕೇಳ್ತಾರೆ ಇದನ್ನ? ಇದು ಅರ್ಥ ಮಾಡ್ಕೊಳ್ಳೋ ತುಂಬಾ ವಿಚಾರ. ನಾವು ನೋಡಿದಾಗೆ ಬೀಜದ ಗಿಡಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವು ಅಲ್ಲ, ಅವರು ಮಾರಾಟ ಮಾಡೋದ್ರ ಸ್ವಂತ ವಿಚಾರ, ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನಿಮಗೆ ಒಂದು ಹೇಳ್ತೀನಿ ನೋಡಿ, ನಾನು ಇಷ್ಟು ದೇಶಕ್ಕೆ ಹೋಗಿದ್ದೀನಲ್ಲ, ವಿಯೆಟ್ನಾಮ್ ಇರ್ಬೋದು, ಕೈನ್ಯಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಇಲ್ಲೆಲ್ಲೂ ಬೀಜದ ಗಿಡ ಯೂಸ್ ಮಾಡಲ್ಲ. ಆಮೇಲೆ ನೀವು ಒಂದು ಕಡೆ ನೀವು ಬೇಕಾದ್ರೆ ವಿಚಾರ ಯೂನಿವರ್ಸಿಟಿಗೆ ಹೋಗಿ ಅಥವಾ ನೀವು ಗೂಗಲಲ್ಲಿ ನೋಡಿ, ಮೆಟಾದಲ್ಲಿ ನೋಡಿ, ಗ್ರಾಫ್ಟೆಡ್ ಗಿಡ ಒಳ್ಳೆಯದಾ ಅಥವಾ ಬೀಜದ ಗಿಡ ಅಂದರೆ ಅದೇ ತೋರಿಸುತ್ತೆ. ನೋಡಿ, ಗ್ರಾಫ್ಟೆಡ್ ಬೀಜದ ಗಿಡದಲ್ಲಿ ಏನು ಪ್ರಾಬ್ಲಮ್ ಅಂದರೆ ಟ್ರೂ ಟು ಟೈಪ್ ಇರಲ್ಲ. ಇದೇನಾಗುತ್ತೆ ಅಂದರೆ ಎಲ್ಲ ಬೇರೆ ಬೇರೆ ಜಾತಿಯ ಗಿಡಗಳು ಇರ್ತವೆ. ಈಗ ನೀವು ಯಾವುದೋ ಒಂದು JWK2 ಒಂದು ಬೀಜ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಅದನ್ನು ನೀವು ನೆಟ್ಟು ಒಂದು ಗಿಡ ಮಾಡ್ತೀರಾ, JWK2 ಬರುತ್ತೆ ಅಂತ ಗ್ಯಾರಂಟಿ ಇರೋಲ್ಲ. ಯಾಕೆಂದರೆ ಯಾವುದೇ ಒಂದು ಬೀಜ ಹಾಕಿದ್ರೂ ಸೆಗ್ರಿಗೇಷನ್ ಆಗುತ್ತೆ, ಅಂದರೆ ಬೇರೆ ಬೇರೆ ಥರ ಬರುತ್ತೆ, ಭಿನ್ನವಾಗಿ ಬರುತ್ತೆ. ಅದ್ರ ತಾಯಿ ಥರ ತಂದೆ ಥರನೇ ಬರಲ್ಲ. ಇದು ಬಂದರೂ ಪರ್ಸೆಂಟೇಜ್ ತುಂಬ ಕಮ್ಮಿ ಇರುತ್ತೆ. ಒಂದು 100 ಗಿಡ ಹಾಕಿದ್ರೆ ಒಂದು 5 ಗಿಡ 10 ಗಿಡ ಬರ್ಬೋದು. ಆಮೇಲೆ ಎರಡನೇದು ಏನಾಗುತ್ತೆ ಅಂದರೆ ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದರೆ ನೀವು ಬೀಜ ಹಾಕಿ ಗಿಡ ಮಾಡಿ ನೀವು ಕಾಯಿ ಬಂದು ನೀವೇನು ದುಡ್ಡು ನೋಡ್ತೀರಾ, ಅದಕ್ಕೆ ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತಾರೆ. ಆ ಜೆಸ್ಟೇಷನ್ ಪೀರಿಯಡ್ ಜಾಸ್ತಿ ಇರುತ್ತೆ. ಬೀಜದ ಗಿಡ ಯಾವಾಗಲೂ ಮೆಚುರಿಟಿ ಆಗೋದು ಲೇಟ್. ಇದನ್ನು ದೊಡ್ಡ ಗಿಡ ಬೆಳೆದು ಅದ್ರ ಸ್ಟೆಮ್ ಎಲ್ಲ ಮೆಚೂರ್ ಆಗಿ, ಗಿಡ ಎಲ್ಲ ಮೆಚೂರ್ ಆಗಿ, ಕಾಂಡ ಎಲ್ಲ ಮೆಚೂರ್ ಆಗೋಕ್ಕೆ 4, 5, 6, 7, 8 ಈ ಥರ ವರ್ಷ ತಗೊಳುತ್ತೆ. ಎಲ್ಲೋ ಒಂದು ಕಡೆ ತುಂಬ ಸ್ಟ್ರೆಸ್ ಇದ್ದಾಗ 4 ವರ್ಷ 5 ವರ್ಷಕ್ಕೆ ಆಗಿರ್ಬೋದು. ಆಲ್ವೇಸ್ ನಿಮಗೆ 6 ವರ್ಷದ ಮೇಲೇ. ಗ್ರಾಫ್ಟೆಡ್ ಗಿಡ ಏನಂದರೆ ನೋಡಿ, ಗ್ರಾಫ್ಟೆಡ್ ಗಿಡ ಏನಿದೆ, ಇದೇನು ಪಾರ್ಟ್ ಇದೆಯಲ್ಲ, ಮೆಚೂರ್ಡ್ ಪ್ಲಾಂಟಿಂದ ತಂದಿರ್ತೀವಿ, ಮದರ್ ಪ್ಲಾಂಟ್ಸಿಂದ ಐಡೆಂಟಿಫೈ ಮಾಡಿರ್ತಾರೆ ಯಾವ ಗಿಡದಿಂದ ನಾವು ಸಯಾನ್ ತೆಗಿಬೇಕು. ಸಯಾನ್ ಅಂದರೆ ಇದು ಕಡ್ಡಿಗೆ ಸಯಾನ್ ಅಂತಾರೆ, ಸ್ಟೆಮ್ ಪಾರ್ಟ್. ಅದ್ರದ್ದು ಕ್ಯಾರೆಕ್ಟ್ರು ತೋರಿಸುತ್ತೆ. ಈಗ ಒಂದು ಪರ್ಟಿಕ್ಯುಲರು ಒಂದು ಸಯಾನ್ ಸೆಲೆಕ್ಷನ್ ಮಾಡ್ತೀರಾ ಅಂತ JWK2 ಒಂದು ಮದರ್ ಪ್ಲಾಂಟ್ ಐಡೆಂಟಿಫೈ ಮಾಡಿ, ಅದು ಇಳುವರಿ ಚೆನ್ನಾಗಿದೆ, ಸೈಜ್ ಚೆನ್ನಾಗಿದೆ, ಆಮೇಲೆ ರೆಸಿಸ್ಟೆನ್ಸ್ ಇದೆ, ಆಮೇಲೆ ಎಲ್ಲ ರೆಗ್ಯುಲರ್ ಬೇರರು, ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ಒಂದು ಗಿಡದಿಂದ ನೀವು ತಗೊಂಡು ಹಾಕಿದಾಗ ಒಂದು 1000 ಗಿಡ ಹಾಕಿ 1000 ಒಂದೇ ಥರ ಇರುತ್ತೆ. ಆ ಮರದಿಂದ ಟ್ರೂ ಟು ಟೈಪ್ ಇರುತ್ತೆ. ನೋಡಿ, ಇಲ್ಲಿ ಈಗ ಇದಿದೆ A38 JR ಇದೆ, ಅದು ಮೋಸ್ಟ್ಲಿ ಒಂದೇ ಮರದಿಂದ ತಂದಿದ್ವಿ ಅಂತ ಅನ್ಕೊಂಡ್ರೆ ಅಷ್ಟು ಗಿಡನೂ ನಿಮಗೆ ಒಂದೇ ಥರ ಇರುತ್ತೆ. ಒಂದೇ ಥರ ನಟ್ ಸೈಜು, ಒಂದೇ ಥರ ಈಲ್ಡು, ಒಂದೇ ಥರ ಕ್ಯಾರೆಕ್ಟರ್ಸು, ಒಂದೇ ಥರ ಕರ್ನಲ್ ರಿಕವರ್ ರೇಷಿಯೋ, ಒಂದೇ ಥರ ಕರ್ನಲ್ ಸೈಜು. ಆಮೇಲೆ 3ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಈಲ್ಡಿಂಗ್ 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತಾ? ಸೊ ಆಗಿದ್ದಾಗ ನೀವು ಇಷ್ಟು ಬೆಳೆ ಭಾಳ ಜಮೀನು ಇಟ್ಕೊಂಡು ಆಮೇಲೆ ನೀವು ಹಾಕೋ ಬೀಜದ ಗಿಡದಲ್ಲಿ ಏನು ಗ್ಯಾರಂಟಿ ಇರಲ್ಲ, ಯಾವ ಥರ ಬರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಏನು ರೇಟ್ ಕಮ್ಮಿ ಇರ್ಬೋದು ಅಷ್ಟೇ, ಅದು ಬೇರೆ ಪ್ರಶ್ನೆ. ನೀವು ಇಷ್ಟು ಬೆಳೆ ಭಾಳ ಅಂತ ಒಂದು ಇದು ಇಟ್ಕೊಂಡಾಗ ನೀವು 3 ವರ್ಷ ನಿಮಗೆ ಡೈರೆಕ್ಟಾಗಿ ವೇಸ್ಟ್ ಆಗುತ್ತೆ. ಎರಡನೇದು, ಒಂದು ನಟ್ ಸೈಜ್ ಏನಾರ ಕಮ್ಮಿ ಬಂತು ಅಂದರೆ ಕರ್ನಲ್ ರಿಕವರ್ ರೇಷಿಯೋ ಬರೀ ಒಂದು 10% ಕಮ್ಮಿ ಬಂತು ಅಂತ ತಿಳ್ಕೊಳ್ಳಿ. ನಮ್ಮದೆಲ್ಲ 40% ತನಕ ಬರುತ್ತೆ, 40% ಜಾಸ್ತಿನೇ ಬರುತ್ತೆ. ಒಂದು 25-30% ಬಂದರೆ 10% ನಿಮಗೆ ಕರ್ನಲ್ ರಿಕವರಿ ರೇಷಿಯೋ ಕಮ್ಮಿ ಆಯಿತು ಅಂದರೆ 100 kg ಹಾರ್ವೆಸ್ಟ್ ಮಾಡಿದಾಗ 10 kg ನಿಮಗೆ ನಟ್ಸು ಒಳಗಡೆದು ತಿನ್ನೋ ಅಂಥ ಪಲ್ಪು, ಅದೊಂದು ನಿಮ್ಗೊಂದು 1000 ರೂಪಾಯಿ ಇಟ್ಕೊಳ್ಳಿ. 500ರಿಂದ 1200 ತನಕ ಇದೆ ಫಸ್ಟು ಥರ್ಡ್ ಗ್ರೇಡು. ಒಂದು 500 ರೂಪಾಯಿ ಇಟ್ಕೊಂಡ್ರು 10 kgಗೆ ಎಷ್ಟಾಯ್ತು ಸರ್ ಡಿಫ್ರೆನ್ಸು? 5000 ರೂಪಾಯಿ. ಬರೀ 1 ವರ್ಷ ಅಲ್ಲ, ಅದು ಪ್ರತಿ ವರ್ಷ 50 ವರ್ಷ ಇದ್ರೆ 50 ವರ್ಷ ನಿಮ್ಗೆ ಅಷ್ಟು ಲಾಸ್ ಆಗ್ತಾಯಿದೆ. ಭಾರಿ ನೋಡಿ, ನೀವು ಭಾರಿ ಒಳ್ಳೆ ಕ್ವಶನ್ ಕೇಳಿದ್ರಿ ಶಿವಕುಮಾರ್. ಇದನ್ನ ನಾವು ಎಜುಕೇಟ್ ಮಾಡ್ತಾ ಇರೋ ಜನಕ್ಕೆ. ಯಾವ ಕಾರಣಕ್ಕೂ ಬೀಜದ ಗಿಡ ಹಾಕ್ಬೇಡಿ. ನಿಮ್ಮ ಜಮೀನು ವೇಸ್ಟ್ ಮಾಡ್ಕೊಳ್ತೀರಾ, ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ. ಆಮೇಲೆ ಏನಾಗುತ್ತೆ, ಮೆಕಾಡೋಮಿಯಾ ಕಾನ್ಸೆಪ್ಟೇ ಹೋಗುತ್ತೆ. ಮೆಕಾಡೋಮಿಯಾ ಹಾಕಿದೆ, ಸರಿ ಬರಲಿಲ್ಲ, ಸಣ್ಣ ಬೀಜ ಬಂತು, ಮಾರ್ಕೆಟಲ್ಲಿ ಯಾರೂ ತಗೊಳ್ತಿಲ್ಲ, ಇದು ಸ್ಟ್ಯಾಂಡರ್ಡ್ ಇಲ್ಲ ಅಂತ ಹೇಳ್ತಾರೆ, ನಾವು ಇಷ್ಟು ವರ್ಷ ಬೆಳೆಸಿದ್ವಿ ಅಂತ ಮುಂದೊಂದು ದಿವಸ ಪರಿತಪಿಸುವಂಥ ಸಂದರ್ಭ ಬರಬಾರ್ದು. ಬೇಕಿದ್ರೆ ನೀವು ಎಲ್ಲರ ಹೋಗಿ ನೋಡಿ, ನೀವು ಫಾರಿನ್ ಜರ್ನಲ್ಸ್ ಇದೆ, ಓಪನ್ ಸೋರ್ಸ್ ಇದೆ, ಇಂಟರ್ನೆಟ್ ಇದೆ, ಹೋಗ್ಬಿಟ್ಟು ನೋಡಿ. ಎಲ್ಲರ ಬೇರೆ ದೇಶದಲ್ಲಿ ಎಲ್ಲರ ಬೀಜದ ಗಿಡ ಹಾಕ್ತಾರಂತ ವಿಚಾರ ಮಾಡಿ. ನೀವು ಡೈರೆಕ್ಟಾಗಿ ನೀವು ಯಾರ್ದಾದ್ರು ಫಾರ್ಮರ್ ಜೊತೆ ಕಮ್ಯುನಿಕೇಟ್ ಮಾಡೋದು, ಕಂಪ್ನಿ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಎಲ್ಲೂ ಹಾಕಲ್ಲ ಸರ್, ರಾಂಗ್ ಪ್ರಮೋಷನ್ನು. ಬೀಜದ ಗಿಡ ಏನು ಚೆನ್ನಾಗಿದೆ ಅಂತ ಹಾಕಿಸ್ತಿರೋದು, ಇಟ್ ಈಸ್ ವೆರಿ ರಾಂಗ್ ಪ್ರಮೋಷನ್. ಅದು ಯಾರು ಮಾಡೋರು ಅವ್ರ ಸ್ವಂತ ವಿಚಾರ. ಆದರೆ ನೀವು ಕೇಳಿದಕ್ಕೆ ನಾನು ಹೇಳ್ತಿದ್ದೀನಿ ಅಷ್ಟೇ.
ಇಲ್ಲಾಂದರೆ ನಂದೇನು ನನ್ನ ಪರ್ಸನಲ್ ಆಗಿ ನಾನು ಗ್ರಾಫ್ಟೆಡ್ ಗಿಡ ಮಾಡಬೇಕು, ಸೇಲ್ ಮಾಡಬೇಕಷ್ಟೇ. ಇನ್ನೊಬ್ಬರ ವಿಚಾರಕ್ಕೆ ನಾನು ಮಾತಾಡ್ತಿಲ್ಲ, ನೀವು ಕೇಳಿದ್ದು ಕೇಳ್ತಾ ಇರೋದಷ್ಟೇ. ಆಮೇಲೆ ರೈತರ ದೃಷ್ಟಿಯಿಂದ ಬೀಜದ ಗಿಡ ಹಾಕ್ಬೇಡಿ, ಸ್ವಲ್ಪ ದಿವಸ ತಡ್ಕೊಳ್ಳಿ, ಎಲ್ಲ ಇಲ್ಲೇ ಆಗ್ತಾ ಇರೋದ್ರಿಂದ ಲಾರ್ಜ್ ಸ್ಕೇಲಲ್ಲಿ ಆದಾಗ ರೇಟು ಕಮ್ಮಿ ಆಗುತ್ತೆ ಗಿಡಗಳದ್ದು. ಯಾವುದೇ ಹೊಸ ಇವಾಗ ತುಂಬಾ ಕಡೆ ವಿಚಾರಿಸಿ ನೋಡಿದೀವಿ, ಈ ಗಿಡಗಳ ರೇಟು ತುಂಬಾ ಇದೆ. ಹೌದು ಜಾಸ್ತಿ, ಯಾಕೆಂದ್ರೆ ಇದು ಪ್ರೊಡಕ್ಷನ್ ಮಾಡೋ ಮೆಥಡ್ ತುಂಬಾ ಕಷ್ಟ ಇದೆ ಸರ್. ಈಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ಕಾಂಪಿಟೇಷನ್ ಎಕ್ಸಿಸ್ಟ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ನಾವು ಕೊಟ್ಟಿರೋದೆಲ್ಲ 1 ವರ್ಷದ ಮೇಲಾಗಿದೆ, 2 ವರ್ಷ 3 ವರ್ಷ ಆದಮೇಲೆ ಸಯಾನ್ ಸಿಗುತ್ತೆ, ಕಮ್ಮಿ ಆಗುತ್ತೆ, ರೇಟ್ ಕಮ್ಮಿ ಆಗುತ್ತೆ. ನೀವು ಗಡಿಬಿಡಿ ಮಾಡೋದು ಬೇಡ. ರೇಟ್ ಕಮ್ಮಿ ಅಂತ ನೀವು ಯಾವ್ದಾರ ಒಂದು ಬೀಜದ ಗಿಡ ಏನಾರು ಹಾಕೊಂಡ್ರೆ ತೊಂದರೆ ಆಗುತ್ತೆ. ಎಚ್ಚರಿಕೆ ಸ್ನೇಹಿತರೆ, ಅಷ್ಟಂತೂ ಹೇಳ್ಬೋದು ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ಹಾಂ ಸರ್, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲದನ್ನೂ. ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ, ಎಸ್ಪೆಷಲಿ ಗಿಡಗಳ ಬಗ್ಗೆ, ಮಾರ್ಕೆಟಿಂಗು, ಹಾಂ ಸರ್, ಹಂಗೆ ಅದು ಯಾವ ಥರ ಬೆಳಿಬೇಕು ಅಂತ. ಸೊ ಅದನ್ನೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟು ಎಕರೆ ಮಾಡ್ಬೇಕು ಅನ್ಕೊಂಡಿರಿ ಸರ್? ನಮ್ದೊಂದು 2 ಎಕರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಗ್ರಾಫ್ಟೆಡ್ ಗಿಡನೇ ಯಾಕೆ ಆಯ್ಕೆ ಮಾಡ್ಬೇಕಂತ ನಿಮ್ಗೆ ಏನಾದರೂ ಅನ್ಸುತ್ತೆ? ಅದೇ ಸರ್, ಅದು ಸೀಡ್ಲಿಂಗ್ಸ್ ಗಿಡಗಳು ತಗೊಂಡ್ರೆ ಅದು ಕ್ಯಾರೆಕ್ಟರ್ಸು ಅದೇ ಕ್ಯಾರೆಕ್ಟರ್ ಇರೋದಿಲ್ಲ, ಕರ್ನಲ್ ರೇಷಿಯೋ ಕಡಿಮೆ ಇರುತ್ತೆ. ಆ್ಯಂಡ್ ಸೇಲ್ ಐ ಥಿಂಕ್ ಮುಂದೆ ಫ್ಯೂಚರಲ್ಲಿ ಮಾರ್ಕೆಟಿಂಗು ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗೆ ಗ್ರಾಫ್ಟೆಡ್ ಆದರೆ ಟ್ರೂ ಕ್ಯಾರೆಕ್ಟರ್ಸ್ ಇರುತ್ತೆ ಅದರಲ್ಲಿ, ಮದರ್ ಪ್ಲಾಂಟ್ ಕ್ಯಾರೆಕ್ಟರ್ಸೇ ಬಂದಿರುತ್ತೆ. ಈಲ್ಡಿಂಗ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ 4 ಇಯರ್ಸಲ್ಲಿ ನಮಗೆ ಈಲ್ಡಿಂಗ್ ಎಲ್ಲ ಬರೋದ್ರಿಂದ ನಾವು ಗ್ರಾಫ್ಟೆಡ್ನೇ ಪ್ರಿಫರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಓಕೆ ಸರ್, ಈಗ ಸಸಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀರಿ ಸರ್? ಹಾಂ ಸರ್, ನೋಡ್ತಾ ಇದ್ದೀವಿ. ಇವತ್ತಿನ ವಿಸಿಟ್ ಮಾಡಿದ್ದೀವಿ, ಫಸ್ಟ್ ಟೈಮ್ ರಾಜೇಂದ್ರ ಸರ್ ಮೀಟ್ ಮಾಡಿದ್ದೀವಿ. ಸೊ ಹಾಗಾಗಿ ಇನ್ನು ತಿಳ್ಕೊತಾ ಇದ್ದೀವಿ. ಗಿಡಗಳ ಒಂದು 3 ವೆರೈಟಿ ತೋರಿಸಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಡಿಸ್ಕಸ್ ಮಾಡಿಬಿಟ್ಟು ಯಾವ ವೆರೈಟಿ ನಮ್ಮ ನೆಲಕ್ಕೆ ಸೂಕ್ತವಾಗುತ್ತೆ ಅಂದ್ಬಿಟ್ಟು ಆ ವೆರೈಟಿನ ನಾವು ಪರ್ಚೇಸ್ ಮಾಡೋಣ. ವೆರೈಟಿ ಯಾವ್ಯಾವ ಥರ ಇದೆ, ಸೈಜ್ ಆಫ್ ನಟ್ ಎಲ್ಲ ತೋರಿಸ್ತೀನಿ ಇವ್ರಿಗೆ. JWK2 A1 VM G1 ಅಂತ ಒಂದಿದೆ, ಆಮೇಲೆ CN1 ಆಮೇಲೆ ಲೋಕಲ್ ಸೀಡ್ ಯಾವ ಥರ ಇದೆ ಇವ್ರಿಗೆ ತೋರಿಸ್ತೀನಿ. ಅವರೇ ಡಿಸೈಡ್ ಮಾಡಲಿ, ನಾವೇನು ಅವರಿಗೆ ಪಾಪ ಯಾವುದೇ ರೀತಿ ಇದು ಮಾಡೋದು ಬೇಡ. ಅವರು ಡಿಸೈಡ್ ಮಾಡಬೇಕು. ಆ ಥರ ಅವ್ರು ಎಜುಕೇಟ್ ಆದರೆ ನಮಗೆ ತುಂಬ ಸಂತೋಷ. ಓಕೆ ಸರ್, ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಓಕೆ, ನಮಸ್ಕಾರ.